ಯೇಸುವಿನ ದಿವ್ಯ ನಾಮ, ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಹರ್ಷದಿಂದ ಹಾಡುವ ನಾಮ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಹಿಂಬಾದ ನಾಮ. ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಹಿಂಬಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ಸಲ್ಲದೆ ಧನ್ಯನಾಗಿ ಮಾಡಲು ಬಂತು, ಅನ್ಯನೆಂದು ಸಲ್ಲದೆ ಧನ್ಯನಾಗಿ ಮಾಡಲು ಬಂತು ಉನ್ನತದ ಪುಣ್ಯ ನಾಮ. ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಹಿಂಬಾದ ನಾಮ. ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಹಿಂಬಾದ ನಾಮ. ಭೂತಬಾಧಿತರಿಗೆ, ಅನಾರೋಗ್ಯಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ, ಅನಾರೋಗ್ಯಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆ ಬಿಡುಗಡೆ ಕೊಡುವ ನಾಮ. ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಹಿಂಬಾದ ನಾಮ. ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಹಿಂಬಾದ ನಾಮ. ಹೌದು ರಾಜ, ಮಹೋನ್ನತನಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಕರುಣಾಮಯನಾದ ಮಹೋನ್ನತನೇ, ನಿನಗೆ ವಂದನೆಗಳು. ಉನ್ನತವಾದಂಥ ಸಮಯದಲ್ಲಿ, ಅದ್ಭುತವಾದಂಥ ಸಮಯದಲ್ಲಿ ನಮ್ಮನ್ನು ನಡೆಸಿದ ಕರ್ತನೆ. ನಿನ್ನಂಥ ದೇವರು ಈ ಲೋಕದಲ್ಲಿ ಯಾರೂ ಇಲ್ಲ. ನಿನ್ನ ಆಗಮನ ಅನೇಕ ಜನರಿಗೆ ಗುಣವಾಗಲಾರದ ರೋಗಗಳಿಂದಿರುವವರಿಗೆ ಇವತ್ತು ಶುಭವಾರ್ತೆ. ಹಲ್ಲೆಲೂಯಾ. ಎಷ್ಟೋ ವರ್ಷಗಳಿಂದ ಕಾಡುತ್ತಿರ್ತಕ್ಕಂಥ ರೋಗಿಗಳಿಗೆ ಇವತ್ತು ಶುಭವಾರ್ತೆ. ಯೇಸು ನಿಮಗಾಗಿ, ನಿಮ್ಮನ್ನು ಸ್ವಸ್ಥತೆ ಪಡಿಸೋದಕ್ಕಾಗಿ 2000 ವರ್ಷದ ಕೆಳಗೆ ಜನ್ಮಿಸಿ ಈಗಲೂ ಮರಣವನ್ನು ಜಯಿಸಿ ನಿಮಗಾಗಿ ಆತನು ಜೀವದಿಂದಿದ್ದಾನೆ. ಈಗಲೂ ನೀವು ಬಾಯ್ಬಿಟ್ಟು ಏಸಯ್ಯ ನನ್ನನ್ನು ಗುಣಪಡಿಸಿ ಎಂದು ಕೇಳೋದಾದ್ರೆ ಇವತ್ತು ನಿಮ್ಮ ಸ್ವಸ್ಥತೆ ಖಚಿತ. ಬಿಡುಗಲಾರದಂತ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ಪೀಡೆಗಳು ಇವೆಲ್ಲದರಿಂದ ಬಿಡುಗಡೆ ಆಗದೆ ಎಷ್ಟೋ ವರ್ಷಗಳಿಂದ ನಿಮ್ಮನ್ನು ಕಾಡಲ್ಪಡ್ತಾ ಇದ್ದೀರಾ. ಓಕೆ, ಇವತ್ತು ನಿನ್ನ ಬಿಡುಗಡೆ ದಿನ. ಯೇಸು ನಾಮದಲ್ಲಿ ನಿನ್ನ ಎಲ್ಲಾ ಸಂಕಷ್ಟಗಳು, ಎಲ್ಲ ನಿನ್ನ ಬಾಧೆಗಳು, ಮಾನಸಿಕ ಅಸ್ವಸ್ಥತೆಯನ್ನು ಸಂಪೂರ್ಣವಾಗಿ ಗುಣಪಡಿಸಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಕೃಪಾ ಕನಿಕನ್ನವಳ ದೇವರೇ, ನಿನಗೆ ಸ್ತೋತ್ರ ಕರ್ತೇನೆ. ರಾಜಾದಿರಾಜನೇ ಸ್ತೋತ್ರ ಕರ್ತೇನೆ. ಹೌದು ರಾಜ, ಎಷ್ಟೋ ಜನರು ಆಸಕ್ತಿಯಿಂದ ನಿನ್ನ ವಾಕ್ಯವನ್ನು ಕೇಳ್ತಾ ಇದ್ದಾರೆ ರಾಜ. ಕರ್ತನೆ, ವಿದ್ಯುತ್ ಶಕ್ತಿ ಬೇಗಲೇ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಾರ್ಥನೆ ಕೇಳೋದಕ್ಕೆ ಸತ್ಯವಂತನೇ, ನೀತಿವಂತನೇ, ಅಸಾಧ್ಯವಾದ ಕಾರ್ಯಗಳನ್ನು ಕರ್ತನೆ ಸಾಧಿಸತಕ್ಕಂತ ಒಡೆಯನೇ ನಿನಗೆ ಸ್ತೋತ್ರ ಕರ್ತನೆ. ಕೃಪೆ ಇರಲಿ ರಾಜ, ಕೃಪೆ ಇರಲಿ ರಾಜ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಿದೆ. ಹೌದು ರಾಜ, ನಿನ್ನ ಸತ್ಯ ಎಲ್ಲಾ ಜನರಿಗೆ ತಲುಪಲಿ ಎಂಬುದಾಗಿ. ಹೌದು, ಇವತ್ತಿನ ದಿನ ನಿನ್ನನ್ನು ಸಂಪೂರ್ಣ, ಇಷ್ಟು ದಿನಗಳು ನಿನ್ನನ್ನು ಕಾಡ್ತಿರ್ತಕ್ಕಂಥ ರೋಗವಾಗ್ಲಿ, ಅದರಿಂದ ದೇವರು ಸಮಾಧಾನ ಉಂಟು ಮಾಡ್ತಾ ಇದ್ದಾನೆ. ಇಷ್ಟು ದಿನಗಳಿಂದ ಕಾಡ್ತಿರ್ತಕ್ಕಂಥ ಸಾಲದ ಬಾಧೆ, ಬಡತನದ ಬಾಧೆ ಆಗ್ಲಿ, ಅದನ್ನು ಕೂಡ ದೇವರು ನಿವಾರಿಸಿ ಶಾಲೋಮ್, ಸಮಾಧಾನ ನಿನ್ನ ಕುಟುಂಬಕ್ಕೆ ನಿನಗೆ ತಂದಿದ್ದಾನೆ. ಯೇಸು ನಾಮದಲ್ಲಿ ನಂಬಿದ್ರಿ ದೇವ್ರ ಮಕ್ಕಳೇ. ಯೇಸುವಿನ ಜನನವನ್ನು ನಾವೆಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದೀವಿ. ಅಂದ್ರೆ ನಾವು ಯೇಸುವಿನ ಜನನವನ್ನು ಸಂಪೂರ್ಣವಾಗಿ ಅಪಾರ್ಥ ಮಾಡಿಕೊಂಡಿದ್ದೀವಿ. ಹಲ್ಲೆಲೂಯಾ. ಯೇಸುವಿನ ಜನನವನ್ನು ಬಹಳ ಜನರು, ನಮ್ಮ ಅಮಾಯಕ ಸ್ನೇಹಿತರು ಈ ರೀತಿಯಲ್ಲಿ ಹೇಳ್ತಾರೆ, ಯೇಸು ಯಾಕೆ ಜನಿಸಿದ ಅಂದ್ರೆ ನಮ್ಮೆಲ್ಲರ ಪಾಪಗಳನ್ನು ಪರಿಹರಿಸಿ, ನಮ್ಮನ್ನು ಪಾಪದಿಂದ ಮುಕ್ತಗೊಳಿಸಿ, ಬಿಡುಗಡೆ ಕೊಟ್ಟು ಸ್ವರ್ಗಕ್ಕೆ, ಪರಲೋಕಕ್ಕೆ ನಡೆಸಲಿಕ್ಕೆ ಆತನು ಈ ಲೋಕಕ್ಕೆ ಬಂದನೆಂಬುದಾಗಿ ಅನೇಕ ಜನರು, ನಮ್ಮ ಅಮಾಯಕ ಮಿತ್ರರು ಇದನ್ನು ಹೇಳ್ತಾರೆ. ಹೌದು,
ಪರದೇಶಿಗೆ ಹೋಗುವುದು ನಿಜ, ಪರಲೋಕಕ್ಕೆ ಸೇರುವುದು ನಿಜ, ಹೌದು ಖಚಿತ. ಅದನ್ನು ಯಾರು ಅಲ್ಲಗಳೆಯಲಿಕ್ಕೆ ಆಗುವುದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಓ ನನ್ನ ಒಡೆಯನೇ, ರಕ್ಷಕನೇ, ಹೌದು ರಾಜ, ಇವತ್ತು ಕೇಳುತ್ತಿರ್ತಕ್ಕಂಥ ಎಲ್ಲಾ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಇವತ್ತಿನ ದಿನ ಅವರ ಎಲ್ಲಾ ಕಷ್ಟ, ಕಣ್ಣೀರುಗಳು, ದುಃಖಗಳು, ಬಾಧೆಗಳೆಲ್ಲ ದುಃಖ ದಿನಗಳು ನಿಮ್ಮ ಸಮಾಪ್ತವಾದವು. ಯೇಸು ಈ ಲೋಕದಲ್ಲಿ ಜನ್ಮಿಸಿದ್ದು ಸುಮ್ಮನೆ ಅಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ. ನಿನ್ನನ್ನು ಪರಲೋಕ ಸ್ವರ್ಗಕ್ಕೆ ಸತ್ತ ನಂತರ ಸ್ವರ್ಗಕ್ಕೆ ಸೇರುವುದು ಸತ್ತ ನಂತರಕ್ಕೆ ಮಾತ್ರ ಅಲ್ಲ, ಸತ್ತ ನಂತರ ಅದು ಕಡೆಯಾಗಿದ್ದು, ಅದು ಸುಮಾರು ಕೆಲವು ಶೇಕಡವಾಗಿದ್ದು, ಆದ್ರೆ ಬದುಕುತ್ತಿರುವ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಸುಖ, ಶಾಂತಿ, ಸಮಾಧಾನ, ಶಲೋಮ್ ಶಲೋಮ್ ಶಲೋಮ್, ಸಮಾಧಾನ ನಿನಗಿರ್ಲಿ ಎಂಬುದಾಗಿ. ರೋಗದಿಂದ ಮುಕ್ತಿ, ಸಮಾಧಾನ ನಿನಗೆ ಉಂಟಾಗಲಿ. ಓ ಮಾನಸಿಕ ಒತ್ತಡದಿಂದ, ಮಾನಸಿಕ ಅಸ್ವಸ್ಥತೆ, ಮಾನಸಿಕ ವ್ಯಾಕುಲದಿಂದ, ಮಾನಸಿಕ ದಿಗುಲು ಚಿಂತೆಗಳಿಂದ ಮುಕ್ತಿ, ಭಯದಿಂದ ಮುಕ್ತಿ, ಶಲೋಮ್, ಸಮಾಧಾನ ಆಗಲಿ. ಅಷ್ಟೇ ಅಲ್ಲದೆ ಆರ್ಥಿಕ ಸ್ಥಿತಿಯಲ್ಲಿ ಬಂದಿರತಕ್ಕಂಥ ಎಲ್ಲಾ ಅಸ್ತವ್ಯಸ್ತಗಳನ್ನು ತೆಗೆದುಹಾಕಿ ಅದರಿಂದ ಮುಕ್ತಿ. ಇದು ಯೇಸು ಕ್ರಿಸ್ತನ ಜನ್ಮವು ನಮಗೆ ಸಾರಿ ಹೇಳುತ್ತದೆ. ಹೌದು ರಾಜ, ಇವತ್ತಿನ ದಿನದಲ್ಲಿ ಕರ್ತನೆ ಎಷ್ಟು ಜನರು ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಬೇಗನೆ ನಮಗೆ ವಿದ್ಯುತ್ತಿನ ಬೇಗನೆ ಕರ್ತನೆ ಅನುಗ್ರಹ ಆಗುವುದ್ರೆ ಬಹಳ ಚೆನ್ನಾಗಿರ್ತದೆ ರಾಜ. ನಿನ್ನ ನಾಮಕ್ಕೆ ಮಹಿಮೆ. ಕೃಪಾ ಸಂಪೂರ್ಣಾದ ದೇವರು ಇವತ್ತಿನ ಸಂದೇಶ ಎಲ್ಲಾ ಜನರ ಜೀವನದಲ್ಲಿ ಅದ್ಭುತವನ್ನುಂಟು ಮಾಡಲಿ. ಯೇಸು ಈ ಲೋಕಕ್ಕೆ ಯಾಕೆ ಬಂದನು ಅನ್ನತಕ್ಕಂಥ ಬಹಳ ದೊಡ್ಡ ಅಪಾರ್ಥದಿಂದ ಅರ್ಥ ಮಾಡಿಕೊಳ್ಳತಕ್ಕಂಥ ಜ್ಞಾನ ಬುದ್ಧಿ ವಿವೇಕವನ್ನು ಇವತ್ತು ನಮ್ಮೆಲ್ಲರಿಗೆ ಅನುಗ್ರಹಿಸ್ಕೊಳ್ತಾನೆ. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈಗ ನಾವು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿದರಾಗಿ ಕರ್ತನೆ ನಿನ್ನ ನಾಮಕ್ಕೆ ಮಹಿಮೆ ಕರ್ತನೆ. ಈ ವಾಕ್ಯಗಳು ಕರ್ತನೆ ಇವತ್ತು ಕೇಳುತ್ತಿರುವಾಗ ನನ್ನ ಪ್ರಿಯ ಸಹೋದರಿ ಸಹೋದರು ಎಷ್ಟು ಆಸಕ್ತಿಯ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಅವರೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ಆರೋಗ್ಯ, ನೆಮ್ಮದಿ, ತೃಪ್ತಿ, ಎಲ್ಲಾ ಬಂಧಕಗಳಿಂದ, ಸಂಕಟಗಳಿಂದ, ಅನಿಷ್ಟಗಳಿಂದ ಬಿಡುಗಡೆ ಆಗಲಿ. ನಿನ್ನ ಜನ್ಮ ಇದು ಸಾರಿ ಹೇಳ್ತಾ ಇದೆ. ನಿನ್ನ ಜನ್ಮದಿಂದ ಹಿಡ್ಕೊಂಡು ಇವತ್ತವರೆಗೂ ಆ ರಾಜ್ಯದ ಅಂತ್ಯವಾಗಿಲ್ಲ ಕರ್ತನೆ. ಯಾಕಂದ್ರೆ ನೀನು ಮರಣವನ್ನು ಜಯಿಸಿ ಈಗಲೂ ನಿನ್ನ ರಾಜ್ಯವು ಜೀವಂತವಾಗಿದೆ, ಈಗಲೂ ನಿನ್ನ ಪರಿಪಾಲನೆ ನಡೀತಾ ಇದೆ ಅನ್ನತಕ್ಕಂಥದ್ದು ಸತ್ಯ. ಅದಕ್ಕಿಂತದ್ದು ಮತ್ತೆ ಯಾವುದಿಲ್ಲ ಕರ್ತನೆ. ಕೃಪಾ ಸಂಪೂರ್ಣಾದ ದೇವರೇ ನಿನಗೆ ಬಂದಳು. ಸೇರಿ ಬಂದಿರಲ್ಲ ಭಕ್ತನ ಆಶೀರ್ವದಿಸಿ ಕಾಯ್ದು ಕಾಪಾಡು, ಒಳ್ಳೆ ಆರೋಗ್ಯ ಬಲವನ್ನು ಕೊಡು, ನಿಗಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಯೇಸು ಕ್ರಿಸ್ತನ ಪುನರುತ್ಥಾನವನ್ನು, ಯೇಸು ಕ್ರಿಸ್ತನ ಜನ್ಮವನ್ನು ಅಪಾರ್ಥ ಮಾಡಿಕೊಂಡಿದ್ದೇವೆ ಅನ್ನತಕ್ಕಂಥ ಸತ್ಯ ಮತ್ತೊಂದು ಆವರ್ತಿ ನಿಮ್ಮ ಸಮ್ಮುಖದಲ್ಲಿ ತರಬೇಕು. ಯಾಕಂದ್ರೆ ಅನೇಕ ಜನರು ಯೇಸು ಕ್ರಿಸ್ತನ ಜನ್ಮದ ಕುರಿತು ಮಾತಾಡುವಾಗಲ್ಲ, ಯೇಸು ಕ್ರಿಸ್ತನ ಶಿಲುಬೆ ಮರಣದಲ್ಲಿ ವಿಷಯದಲ್ಲಿ ಮಾತಾಡ್ತಾರೆ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮರಣಿಸುವುದಾಗಿ, ಪಾಪಿಗಳನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಬಂದಿರ. ಆದ್ರೆ ಬದುಕುತ್ತಿರುವ ಜೀವನದಲ್ಲಿ ಸಂಕಟದಿಂದ ಬಿಡಿಸುವವರು ಯಾರು ಎಂಬ ಪ್ರಶ್ನೆ ಬಹಳ ಜನ ಕಾಡ್ತಾ ಇದೆ. ಆ ಪ್ರಶ್ನೆಗೆ ಉತ್ತರವೇ ಇವತ್ತು ನಿಮಗೆ. ಯೇಸು ಕ್ರಿಸ್ತನು ತನ್ನ ಆಗಮನದ ಕುರಿತು ಅದ್ಭುತವಾದಂತಹ ಕಾರ್ಯಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಬಹಳಷ್ಟು ಸಂಗತಿಗಳಿಂದ ನಾವು ವಂಚಿತರಾಗಬಾರದು ಅನ್ನತಕ್ಕಂಥದ್ದೇ ನನ್ನ ಬಹಳ ಕಳಕಳೆಯ ವಿನಂತಿ ಆಗಿದೆ. ಪ್ರೈಸ್ ಲಾರ್ಡ್, ಚೀರ್ಸ್. ಗಂಭೀರವಾಗಿರ್ತಿರಲ್ವಿಯಾ? ಈಗ ನಾವು ಈ ವಾಕ್ಯಕ್ಕೆ ಸಂಪೂರ್ಣವಾಗಿ ನಮ್ಮ ಹೃದಯಗಳನ್ನು ತಿರುಗಿಸೋಣ. ಯಾಕೆಂದ್ರೆ ಯೇಸು ಕ್ರಿಸ್ತನ ಆಗಮನ ಏನು ಹೇಳುತ್ತಾ ಇದೆ ಅನ್ನತಕ್ಕಂಥದ್ದು. ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ, ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 2ನೇ ವಚನದಿಂದ ಕೆಲವು ಕಾರ್ಯಗಳನ್ನು ನೋಡ್ಕೊಂಡು, ಆಗ ಯೇಸು ಕ್ರಿಸ್ತನು ಅನೇಕ ಅದ್ಭುತಗಳು, ಸೂಚಕ್ರಿಯೆಗಳು, ಮಹತ್ವ ಕಾರ್ಯಗಳು, ರೋಗಿಗಳು ಗುಣವಾಗ್ತಾ ಇದಾರೆ, ಅನೇಕ ಸಂಕಟದಿಂದ ಬಿಡುಗಡೆ ಆಗ್ತಾ ಇದಾರೆ, ದೆವ್ವಪೀಡಿತರು ದೆವ್ವಪೀಡಿತರಿಂದ ಬಿಡುಗಡೆ ಆಗ್ತಾ ಇದ್ದಾರೆ. ಇವೆಲ್ಲವನ್ನು ನೋಡಿ ಆಶ್ಚರ್ಯಚಕಿತರು. ಆಗ ಯೋಹಾನ ಸ್ನಾನಿಕನು ಸೆರೆಮನೆಯಲ್ಲಿದ್ದು ಶಿಷ್ಯರನ್ನು ಕಳಿಸ್ತಾನೆ ಅವರು ಕೇಳಲಿಕ್ಕೆ, ಬರಬೇಕಾಗಿರುವವನು ನೀನೇನಾ ಮತ್ತು ಯಾರಿಗಾದ್ರೂ ನಾವು ಕಾದಿರಬೇಕಾ ಎಂಬುದಾಗಿ ಕೇಳ್ತಾನೆ ಅದ್ರೊಳಗೆ. ಆಗ ಯೇಸು ಕ್ರಿಸ್ತನ ಪ್ರತ್ಯುತ್ತರವಾಗಿ ಅವರಿಗೆ ಬಹಳ ಸುಂದರವಾದಂತಹ ಉತ್ತರವನ್ನು ಕೊಡ್ತಾನೆ. ಬಹಳ ಇಂಟ್ರೆಸ್ಟಿಂಗ್ ಇದೆ. ಮತ್ತೆ ಸುವಾರ್ತೆ ಓದ್ತಿರ ಮಾತನ್ನು. ಅಷ್ಟೇ ಅಲ್ಲಲ್ಲ, ಅಲ್ಲಿಂದಲ್ಲ, ನೀನು ಬರಬೇಕಾಗಿರುವನು ನೀನಾ ಅಂತ ಕೇಳಿದ ಕೂಡಲೇ ಆಗ ಯೇಸು ಕ್ರಿಸ್ತನ ಪ್ರತ್ಯುತ್ತರವಾಗಿ 4ನೇ ವಚನ. ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ನೀವು ಹೋಗಿ ನೀವೇನನ್ನು ಕೇಳಿ. ಯೇಸು ಪ್ರತ್ಯುತ್ತರವಾಗಿ ನೀವು ಹೋಗಿ ಕೇಳುವವುಗಳನ್ನು ಅವ್ರಿಗೆ ಹೇಳಿ. ಏನಂತ ಹೇಳ್ಕೊಂಡು, ಕುಂಟರು ನಡೆಯುತ್ತಿದ್ದಾರೆ,
ಅಂದ್ರೆ ಕುಂಟರು ನಡೆಯುತ್ತಿದ್ದಾರೆ, ಕುರುಡರು ನೋಡುತ್ತಿದ್ದಾರೆ, ಕುಷ್ಠರೋಗಿಗಳು ಗುಣಮುಖರಾಗಿದ್ದಾರೆ, ಕಿವುಡರು ಕೇಳುತ್ತಿದ್ದಾರೆ, ಸತ್ತವರು ಎದ್ದೇಳಿದ್ದಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡ್ತಾ ಇದೆ. ಬರಬೇಕಾಗಿರುವವನು ನೀನೇನಾ? ಅಂದ್ರೆ ಯೇಸುವಿನ ಆಗಮನ, ಹಲೋ, ಮೊದಲನೇ ಆಗಮನ ಏನು ಸೂಚಿಸ್ತಾ ಇದೆ ಅಂದ್ರೆ ಗುಣವಾಗಲಾರದಂತ ರೋಗಗಳು ಗುಣಪಡಿಸುವಂತ ಸಾಧ್ಯತೆಗಳು. ಇವತ್ತು ನಿಮಗೆ ಶುಭವಾರ್ತೆ ಏನಂದ್ರೆ, ಇಷ್ಟು ವರ್ಷಗಳು ನನಗೆ ಗುಣವಾಗಲಿಲ್ಲ, ಡಾಕ್ಟರ್ ಹೇಳಿದ್ದಾರೆ ಈ ರೋಗ ಗುಣ ಆಗುವುದೇ ಇಲ್ಲ, ನೀನು ಸಾಯುವವರೆಗೂ ನಿನ್ನನ್ನು ಕಾಡ್ತದೆ ಎಂಬುದಾಗಿ ಹೇಳಿದೆ ಅಲ್ಲ. ಆದ್ರೆ ಇವತ್ತು ನಿನಗೆ ಸುವಾರ್ತೆ ಏನಂದ್ರೆ, ಡಾಕ್ಟರ್ ಹೇಳಿದ್ದ ಮಾತಿನ ಪ್ರಕಾರವಾಗಿ, ಹೌದು ಆತನು ಹೇಳಿದ್ದು ಸುಳ್ಳಲ್ಲ, ಆದ್ರೆ ಇಲ್ಲಿ ಕೂಡ ಇರುವುದು ಸುಳ್ಳಲ್ಲ. ಯಾಕಂದ್ರೆ ಲೋಕದ ಆದಿಯಿಂದಲೂ ತಾಯಿ, ಲೋಕದ ಆದಿಯಿಂದಲೂ ಹುಟ್ಟು ಕುರುಡನು ಗುಣವಾಗಿದ್ದು ಕೇಳಿಲ್ಲ, ನೋಡಿಲ್ಲ. ಆದರೆ ಯೇಸು ಕ್ರಿಸ್ತನ ಈ ಭೂಲೋಕಕ್ಕೆ ಬಂದ ನಂತರ, ಆತನು ಜನ್ಮಿಸಿ ಈ ಲೋಕಕ್ಕೆ ಬಂದು ಜೀವಿಸ್ತಾ ಇರುವಾಗ, ಆತನ ಜನ್ಮದಿಂದ, ಆತನ ಜೀವನದಿಂದ, ಆತನ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ, ಭೂಲೋಕದ ಆದಿಯಿಂದಲೂ ಆತನ ಕಾಲವರೆಗೂ ಯಾರೂ ಹುಟ್ಟು ಕುರುಡನು ಗುಣ ನೋಡಿದ್ದು ಇತಿಹಾಸದಲ್ಲಿಲ್ಲ. ಇತಿಹಾಸವನ್ನು ಸೃಷ್ಟಿಸಿದಾನೆ ಯೇಸು. ಅಂದ್ರೆ ಯೇಸು ಹೇಳ್ತಾ ಇದ್ದಾರೆ ಆತನ ಆಗಮನ ಏನು ಕೊಡ್ತದೆ ಎಂಬುದಾಗಿ. ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ಆತನ ಆಗಮನದಲ್ಲಿ ಎರಡನೇ ಆಗಮನದ ಪ್ರಸಂಗ ಮಾಡ್ತಾ ಇದ್ವಿ ನಾವು. ಇಗೋ ದೇವರ ಚಿಂದು ಅಂತೇಳಿ, ಇಗೋ ದೇವರ ಆಗಮನ ಬಂದಿದೆ, ಆಗಮನ ಬಂದಿದೆ, ಇನ್ನು ಆಯ್ತು ಮುಗಿತು, ಭೂಗಂ ಬಂದಿದೆ, ಎಲ್ಲ ಬಂದಿದೆ. ಹಲೋ, ಮೊದಲನೇ ಆಗಮನ ಮೊದಲು ಸಾರಿ ಅಣ್ಣ ರೀ, ಮೊದಲನೇ ಆಗಮನದ ಸುಖವನ್ನು ಸಾರ್ರಿ ನೀವು. ಪ್ರೈಸ್ ಲಾರ್ಡ್ ಜೀಸಸ್. ಮೊದಲನೇ ಆಗಮನದ ಸುಖವನ್ನು ಸಾರ್ರಿ. ಯಾಕಂದ್ರೆ ಮೊದಲನೇ ಆಗಮನದ ಸುಖ ಏನಿದೆ ಅಂದ್ರೆ, ಕುರುಡನು ಅಂದ್ರೆ ಎಂತ ರೋಗಿಗಳು ಕೂಡ ಗುಣಮುಖರಾಗ್ತಾ ಇದ್ದಾರೆ. ಹಲೋ, ಶಿಷ್ಯರಿಗೆ ಹೇಳ್ತಾನೆ, ಯಾರು? ಯೋಹಾನ ಸ್ನಾನಿಕರ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನೋಡಿದ್ರೆ ಹೇಳಪ್ಪ, ಎಂತ ರೋಗದ ಹೆಸರುಗಳಿಲ್ಲ, ಒಂದೇ ಹೇಳಿದಾನೆ, ಅಸಂಭವವಾದ ರೋಗಗಳನ್ನು ಹೇಳಿದಾನೆ ಸಿಸ್ಟರ್, ಗುಣವಾಗಲಾರದ ರೋಗಗಳು. ಇವತ್ತಿನ ಸುವಾರ್ತೆ ಏನಂದ್ರೆ, ಗುಣವಾಗಲಾರದಂತ ರೋಗಗಳಿಂದ ಪೀಡಿತರಾಗಿದ್ದೀರಾ, ಯೇಸು ನಾಮದಲ್ಲಿ ನಿಮ್ಮ ರೋಗಗಳು ಸ್ವಸ್ಥತೆಯಾಗಲಿ. ಆಮೆನ್. ವೈದ್ಯರು ಹೇಳಿದರೆ ಸಾಯೋ ತನಕ ಈ ರೋಗ ನಿನ್ನನ್ನು ಕಾಡುತ್ತದೆ. ಇತಿಹಾಸದ ದಾಖಲೆಗಳಲ್ಲಿ ಅದು ಲೋಕದ ಆದಿಯಿಂದಲೂ, ಕುರುಡನು ಹೇಳ್ತಾ ಇದ್ದಾನೆ, ಕುರುಡನು ಲೋಕದ ಆದಿಯಿಂದಲೂ ಹುಟ್ಟು ಕುರುಡನು ಗುಣ ಆಗಿದೆ. ಯಾವಾಗಾರ ಕೇಳಿದ್ರಾ? ಇಲ್ಲ. ಆದ್ರೆ ಈಗ ನೀವು ಕೇಳ್ತಾ ಇದ್ದೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ಲಯ್ಯ, ಈಗ ನೀವು ಕೇಳ್ತಾ ಇದ್ರಿ, ಹುಟ್ಟು ಕುರುಡನು ಗುಣವಾಗಿದ್ದನು ನೀವು ಕೇಳ್ತಾ ಇದ್ದೀರಿ. ಅದೇ ಯೇಸು ಹೇಳ್ತಾ ಇದ್ದಾರೆ, ಯೇಸುವಿನ ಆಗಮನ ಬರಬೇಕಾಗಿರುವ, ಇನ್ನು ಯಾರನ್ನಾದ್ರೂ ನಾವು ಎದುರು ನೋಡಬೇಕಾ ಅಂದ್ರೆ, ಬರಬೇಕಾಗಿರತಕ್ಕಂತ ಮಸಿಹ ನೀನೇನಾ ಅಂತ ಕೇಳ್ತಾ ಇದ್ದಾನೆ. ನೀನೇನಾ ಅಂತ ಹೇಳಿದ್ರೆ, ಬರಬೇಕಾಗಿರುವವನು ಬಂದಿರುವಾಗ ಏನೇನು ಜರುಗುತ್ತದೆ ಎಂಬುದಾಗಿ, ಬೈಕ್ನಲ್ಲಿ ಏನೇನು ಜರುಗುತ್ತದೆ ಎಂಬುದಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಅದೇನಂದ್ರೆ, ಇಗೋ ಹೋಗಿ ಹೇಳು, ಕುರುಡರು ನೋಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ನೆಕ್ಸ್ಟ್, ಕುಂಟರು ಅಂದ್ರೆ ಅರ್ಥ ಏನು? ಪಾರ್ಶ್ವವಾಯು ರೋಗಿಗಳು. ಆವಾಗ ಯಾವುದೇ ರೀತಿಯಾದ ಔಷಧ ಇಲ್ಲ, ಗುಣನೇ ಇಲ್ಲ, ಅವರು ಲಾಸ್ಟ್ ಅವ್ರು ಸಾಯುವಾಗ ಮಂಚದಲ್ಲೇ ಗಬ್ಬು ನಾರಿ ಸಾಯಬೇಕು ಅಂತ ಕುಂಟರು, ಹುಟ್ಟು ಕುಂಟರು. ಆಮೇಲೆ ಕುಷ್ಠರೋಗಿಗಳು. ಕುಷ್ಠರೋಗಿಗಳಿಗೆ ಏನಿಲ್ಲ, ಔಷಧವಿಲ್ಲ. ಆದ್ರೆ ಕುಷ್ಠರೋಗಿಗಳು ಹಳೆ ಒಡಂಬಡಿಕೆಯಲ್ಲಿ ಗುಣ ಆಗಿದ್ದಾರೆ. ಕೆಲವು ಜನ ಯೆಹೋವನ ಕೃಪೆಯಿಂದ ಗುಣ ಆಗಿದ್ದಾರೆ, ಕೃಪೆಯಿಂದ, ಔಷಧದಿಂದಲ್ಲ. ಆದ್ರೆ ಕುಷ್ಠರೋಗಿಗಳು ಶುದ್ಧೀಕರಿಸಲ್ಪಡ್ತಾ ಇದ್ದಾರೆ. ಕಿವುಡರು, ಹಲೋ, ಕಿವುಡರು ಭೂಲೋಕದ ಆದಿಯಿಂದ ಕಿವುಡನು ಕೇಳಿದ್ದು, ಕಿವುಡನಿಗೆ ಕಿವಿ ತೆರಲ್ಪಟ್ಟಿದ್ದು ಗೊತ್ತೇ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಯೇಸು ಹೇಳ್ತಾ ಇದ್ದಾರೆ, ಅಷ್ಟೇ ಅಲ್ಲ, ಮಸೀಹ ಬಂದಾಗ ಸತ್ತವರನ್ನು ಎಬ್ಬಿಸುವನೆಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರೆ, ಇದು ಸುವಾರ್ತೆ ಅಂದ್ರೆ ಯೇಸು ಕ್ರಿಸ್ತನ ಜನನ, ಯೇಸು ಕ್ರಿಸ್ತನ ಆಗಮನ. ಎರಡನೇ ಆಗಮನ ಅಲ್ಲ, ಆಗಮನದ ಕುರಿತು ಸುವಾರ್ತೆ ಸಾರಿಲ್ಲ. ಮೊದಲನೇ ಆಗಮನದ ಸತ್ಯ ಸುವಾರ್ತೆ ಇನ್ನೋರ್ಗೂ ತಲುಪಿಲ್ಲ ಜನರಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ನೆಕ್ಸ್ಟ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಇವರು ಬಡವರಿಗೆ ಸುವಾರ್ತೆಯು ಬಡವರಿಗೆ ಸುವಾರ್ತೆ ಏನ್ರಿ? ಬಡವರಿಗೆ ಸುವಾರ್ತೆ ಏನ್ರಿ? ಹಲ್ಲೆಲೂಯಾ. ಈಗ ಯೇಸುವಿನ ರಾಜ್ಯದಲ್ಲಿ ನಂಬಿ ಬಂದಿದ್ದವರಿಗೆ
ಎಲ್ಲಾ ರೀತಿಯಾದಂತ ಸಾಲ ಮುಕ್ತರಾಗುವಂತೆ ಅವರ ಬಿಸ್ನೆಸ್ಗಳನ್ನು ದೇವರು ಆಶೀರ್ವದಿಸ್ತಾನೆ. ಅವರ ಆದಾಯವನ್ನು ದೇವರು ಆಶೀರ್ವದಿಸಿ ನಿಮ್ಮ ಸಾಲಗಳಿಂದ ಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಮುಕ್ತರಾಗಿ ನೀವು ಅನೇಕ ಜನರಿಗೆ ದಾನ ಮಾಡುವಂಗಾಗ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಪ್ರೈಸ್ ಲಾರ್ಡ್ ಜೀಸಸ್. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿ ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆ ಬಿಡುಗಡೆ ಕೊಡುವ ನಾಮ. ಆ ಕ್ರಿಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಕ್ರಿಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪಿಗೆ ಇಂಪಾದ ನಾಮ, ಪಾಪಿಗೆ ಸುಖ ಕೊಡ್ತಕ್ಕಂಥ ನಾಮ, ಪಾಪಿಗೆ ಆನಂದ ಕೊಡ್ತಕ್ಕಂಥ ನಾಮ, ಪಾಪಿಗೆ ನೆಮ್ಮದಿ ಕೊಡ್ತಕ್ಕಂಥ ನಾಮ, ಪಾಪಿಗೆ ಅವನ ಪಾಪದಿಂದ ಬಿಡಿಸಿ ಅವನಿಗೆ ಸನ್ಮಾರ್ಗದಲ್ಲಿ ನಡೆಸುವ ನಾಮ. ಓ ಹಲ್ಲೆಲೂಯಾ. ಗುಣವಾಗಲಾರದಂತ ರೋಗಗಳು ಗುಣವಾಗ್ತಾ ಇದೆ. ಎಷ್ಟು ಜನರು ಲೈವ್ ಸಾಕ್ಷಿ ಹೇಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಯೇಸುವಿನ ಆಗಮನ. ನಾನು ಈಗ ನೋಡ್ರಿ, ಬರಬೇಕಾಗಿರುವವನು ನೀನಾ ಅಂದ್ರೆ ಆತನ ಬರುವಿಕೆ ಏನ್ ತೋರಿಸ್ತದೆ, ಆತನ ಜನ್ಮ, ಆತನ ಆಗಮನ ಏನ್ ಕೊಡ್ತಾ ಇದೆ ಅಂದ್ರೆ ಮೊದಲನೇದಾಗಿ ಸ್ವಸ್ಥತೆ, ಬಿಡುಗಡೆ, ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸಮೃದ್ಧಿ. ಹಲ್ಲೆಲೂಯಾ. ಎಲ್ಲಿ ಬಡವರಿಗೆ ದೇವರು ಅಲೋ ಬಾಳ ಒಂದು ವಿಷಯ ಹೇಳ್ಬೇಕ್ರಿ ಅಕ್ಕರೆ ಭಾಗ್ಯಕ್ಕ. ಹಲ್ಲೆಲೂಯಾ. ಏನಂತ ಹೇಳಿದ್ರೆ, ಮೊನ್ನೆ ಒಬ್ಬರನ್ನು ನಮ್ಮ ಭಕ್ತರು ನಮ್ಮ ಒಬ್ಬ ಸೇವಕನಿಗೆ ಬಟ್ಟೆ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅಂತೇಳಿ, ಅವ್ರ ಕುಟುಂಬದಲ್ಲಿ ದುಡ್ಡಿಲ್ಲ ಅಂತೇಳಿ ಸೇವಕನಿಗೆ ದುಡ್ಡು ಕೊಡೋದಕ್ಕಾಗಿ ದುಡ್ಡು ಜಮಾ ಮಾಡಿ ಕೊಡ್ತಾ ಇದ್ದಾರೆ. ಯಾರಿಗೆ? ಸೇವಕನಿಗೆ, ಪ್ರಚಾರ ಮಾಡೋನಿಗೆ. ನಾ ಹೇಳಿದೆ, ನೀನು ಸೇವಕರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡ್ತಾ ಇಲ್ಲ, ಅವನನ್ನು ಬಿಕಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ನಾನು. ಅಲ್ಲೆಲ್ಲೂಯಾ. ದೇವ್ರ ಮಕ್ಕಳೇ, ಕ್ರೈಸ್ತ ಸೇವಕನ ಮನೆಗೆ ಹೋಗಿ ಅವ್ರಿಗೆ ಬಟ್ಟೆಗೆ ದುಡ್ಡು ಕೊಟ್ಟು ಅವ್ರಿಗೆ ಬೇಕಾಗಿದ್ದ ಹತ್ತಿಗಳಿಗೆ ದುಡ್ಡು ಕೊಟ್ಟು ಹಬ್ಬ ಮಾಡಂತೇಳಿ ಅವ್ರಿಗೆ ಕೊಡ್ತಾ ಇದ್ದೀರಿ. ಕ್ರೈಸ್ತರಾಗಿರ್ತಾರ ನಾವು ದಯಮಾಡಿ ಅವ್ರನ್ನ ಭಿಕ್ಷುಕರಾಗಿ ಮಾಡಬೇಡ್ರಿ ಅನ್ನತಕ್ಕಂಥ ನನ್ನ ಕಳಕಳೆಯ ವಿನಂತಿ. ಪ್ರೈಸ್ ಲಾರ್ಡ್ ಜೀಸಸ್. ಯಾರು ಹೇಳಿದ್ರು ನಾ ದೇವದಾಸನ್ನ ಅವ್ರಿಗೆ ಊಟ ತಂದು ಹಾಕ್ಬೇಕು, ಅದು ಹಾಕ್ಬೇಕು. ನಾ ಹೇಳಿದೆ, ಇಲ್ಲ, ನಾನು ಅವ್ರಿಗೆ ಆ ದಿನ ಮೀನಾ ಕೊಟ್ರೆ ಆ ದಿನ ತಿಂದು ಹಬ್ಬ ಮಾಡ್ತಾರೆ ಅವರು. ಹಲ್ಲೆಲೂಯಾ. ಮೀನ ಹಿಡಿಯುವುದನ್ನು ಕಲಿಸ್ಕೊಟ್ರೆ ದಿವಸ ಹಬ್ಬ ಮಾಡ್ತಾರೆ ಅವರು. ಹಲ್ಲೆಲೂಯಾ. ಯೇಸು ಅವರಿಗೆ, ಆ ಬಡವರಿಗೆ, ಯಾರು ಬಡವರಿಗೆ ಮೀನ ಹಿಡಿಲಿಕ್ಕೆ ಆಗದೆ ರಾತ್ರಿ ಎಲ್ಲ ಪಾಪ ಬಹಳ ಪ್ರಯಾಸ ಪಡ್ತಾ ಇದ್ರು. ಪೇತ್ರನಿಗೆ ಹೇಳ್ದ, ಹಲೋ, ಸುವಾರ್ತೆ ಸಾರದ. ಮೊದಲು ಸುವಾರ್ತೆ ಸಾರದ ಮೇಲೆ ಇವತ್ತು ಬಾ ಒಳಗೆ ಮೀನವನ್ನು ಹಿಡಿಯೋಣ. ಅವಾಗ ಯೇಸು ಹೇಳ್ತಾರೆ, ಒಡೆಯನೇ, ರಾತ್ರಿ ಎಲ್ಲ ಬಹಳ ಪ್ರಯಾಸ ಪಟ್ಟಿ ಒಡನೆ, ಆದರೂ ನಿನ್ನ ಮಾತಿನ ನಿಮಿತ್ತ ನಾವು ಹಾಕ್ತೇವೆ. ಬಹಳ ಜನ ಪ್ರಶ್ನೆ ಬಹಳ ಆಗ್ತಾರೆ, ಕೆಲಸ ಮಾಡೋದಿಲ್ಲ. ಆದ್ರೆ ತೋಬಿ ತೇರೆ ಹುಕುಮ್ಗೆ ಅನುಸಾರ ಮೇ ಅವಂಗ ಅವಾಗ ಯೇಸು ಕ್ರಿಸ್ತನ ಅವ್ರ ಜೊತೆಲಿ ಹೋಗಿ ಅವರಿಗೆ ಮೀನ ಹಿಡಿಯುವುದನ್ನು ಕಲಿಸ್ಕೊಟ್ಟಿದ್ದಾನೆ. ಹಲೋ, ಮೀನ ಕೊಟ್ಟು ಪೇತ್ರನನ್ನು ಭಿಕ್ಷುಕನಾಗಿ ಮಾಡಿಲ್ಲ. ದೇವರ ಮಕ್ಕಳೇ, ಕ್ರೈಸ್ತವರಾದ ನಾವು ಅದಕ್ಕೆ ನಾವು ಯಾರಿಗೆ ಅಕ್ಕಿ ಕೊಡುದಿಲ್ಲ, ಯಾರಿಗೆ ಬಟ್ಟೆ ಕೊಡುದಿಲ್ಲ, ಯಾರಿಗೆ ಏನು ಕೊಡುದಿಲ್ಲ. ಆದ್ರೆ ದೇವರ ವಾಕ್ಯದಿಂದ, ಯೇಸುವಿನ ಆಗಮನದಿಂದ, ಯೇಸುವಿನ ಹೃದಯದಲ್ಲಿ ಆಗಮನದಿಂದ ಅವರು ಅನೇಕ ಜನರಿಗೆ ದಾನ ಮಾಡುವಂಗಾಗ್ತಾರೆ ಹೊರತು. ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೇನೆ, ನಮ್ಮ ಸಭೆಯಲ್ಲಿರುವವರು, ನಮ್ಮ ಸಭೆಯಲ್ಲಿ ಎಷ್ಟು ಜನ ಕಾಣಿಕೆ ದಶಮಾಂಶಗಳು ಕೊಡ್ತಾ ಇದ್ದಾರೆ, ಒಬ್ಬರಿಗೂ ಸಾಲ ಇಲ್ಲ. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ ಕಾಣಿಕೆ ದಶಮಾಂಶ ಕೊಡೋರಿಗೆ ಒಬ್ಬರಿಗೂ ಸಾಲ ಇಲ್ಲ. ಅವರ ಜೀವನದಲ್ಲಿ ಅನೇಕ ಜನರಿಗೆ ದಾನ ಮಾಡುವಂಗೆ ಇದ್ದಾರೆ. ಅದಕ್ಕಾಗಿ ನಾನು ನನ್ನ ಸಭೆಯಲ್ಲಿ ಭಿಕ್ಷುಕರನ್ನು ತಯಾರು ಮಾಡಿಲ್ಲ, ನನ್ನ ಸಭೆಯಲ್ಲಿ ದಾನ ಮಾಡೋನು ತಯಾರು ಮಾಡಿದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ನೆಕ್ಸ್ಟ್, ಈಗ ದೇವ್ರ ಮಕ್ಕಳೇ, ಬಡತನದಿಂದ ಮುಕ್ತಿ. ಹೌದಾ? ನೆಕ್ಸ್ಟ್ ಇಲ್ಲಿ ಬರ್ತಾ ಇದ್ವಿ. ಈಗ ಯೇಸು ಕ್ರಿಸ್ತನ ಆಗಮನ. ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ ತನ್ನ ಬಾಯಿಂದ, ನಾನು ಯಾಕೆ ಬಂದಿದ್ದೀನಿ ಎಂಬುದಾಗಿ. ಆದ್ರೆ ನಮ್ಮ ಜನ ಏನ್ ಹೇಳ್ತಾ ಇದ್ರೆ, ಆತನ ಶಿಲುವೆ ಮೇಲೆ ಸಾಯ್ಲಿಕ್ಕೆ ಬಂದಿದ್ದಾನೆ ಎಂಬುದಾಗಿ. ಯೇಸು ಕ್ರಿಸ್ತನು ತನ್ನ ಶಿಲುವೆ ಮರಣವನ್ನು ಸಾರಿದನ. ಹಲೋ, ಪೂರಾ ಬೈಬಲ್ ನೋಡಿ, ಶಿಲುವೆ ಮರಣವನ್ನು ಸಾರಿದನ. ದೇವರ ರಾಜ್ಯದ
ಸುಖದ ವಾರ್ತೆ. ದೇವರ ರಾಜ್ಯದ ಸ್ವಸ್ಥತೆಯನ್ನು ಮಾಡಿದಾನೆ. ದೇವರ ರಾಜ್ಯದಿಂದ ಉಂಟಾಗತಕ್ಕಂಥ ದೇವಗಳಿಂದ ಬಿಡುಗಡೆ ಮಾಡಿದಾನೆ. ದೇವರ ರಾಜ್ಯದಿಂದ ಉಂಟಾಗತಕ್ಕಂಥ ಮೂಕರು ಮಾತಾಡುವಂತೆ ಮಾಡಿದಾನೆ, ಕಿವುಡರು ಕೇಳುವಂತೆ ಮಾಡಿದಾನೆ, ಕುರುಡರು ನೋಡುವಂತೆ ಮಾಡಿದಾನೆ. ಇದು ದೇವರ ರಾಜ್ಯದ ಸುವಾರ್ತೆ. ಹಲ್ಲೆಲೂಯಾ. ಈಗ ಲೂಕಾ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಅಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನಾನು ನಿನ್ನ ಯಾಕೆ ವೈ ಐ ವಾಸ್ ಸೆಂಟ್, ನಾನು ಯಾಕೆ ಕಳಿಸಲ್ಪಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದು ಬಿಟ್ಟು ಯೇಸುವಿನ ಆಗಮನದ ಕುರಿತು, ಮೊದಲನೇ ಆಗಮನದ ಕುರಿತು ಮಾತಾಡದೇ ಇದ್ದು ನಾವು ಎರಡನೇ ಆಗಮನ ಬರ್ತಾ ಇದ್ದೇವೆ. ಮೊದಲನೇ ಆಗಮನದ ಸುಖ ಪಡ್ಕೊಂಡಿಲ್ಲ, ಮೊದಲನೇ ಆಗಮನದ ರಕ್ಷಣೆ ಪಡ್ಕೊಂಡಿಲ್ಲ, ಆವಾಗಲೇ ಎರಡನೇ ಆಗಮನ ಹೆದರಿಕೆಯ. ಲೂಕಾ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಆಗ ಕರ್ತನ ಆತ್ಮವು, ಯೇಸು ಹೇಳ್ತಾ ಇದ್ದಾರೆ, ಯೇಸು ಸಭಾಭವನದಲ್ಲಿ, ಎಲ್ಲಿ? ದೇವಾಲಯದಲ್ಲ, ಸಭಾಭವನದಲ್ಲಿ, ಸಮಾಜ ಭವನದಲ್ಲಿ, ಯಹೂದ್ಯ ಸಮಾಜ ಭವನ. ಸಿಸ್ಟರ್, ಮಂದಿರ ಅಲ್ಲ ರೀ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಸಭಾಭವನದಲ್ಲಿ ಅಂದ್ರೆ ಯಹೂದ್ಯ ಸಮಾಜ ಭವನ ಇತ್ತಲ್ಲೇ. ಈಗ ನಮಗೆಲ್ಲ ತೆಲುಗು ಸಮಾಜ ಭವನ ಇರ್ತದಲ್ಲ, ಹಾಗೆ ಆಗ ಯಹೂದ್ಯ ಸಮಾಜ ಭವನ ಇತ್ತು. ಯೇಸು ಕ್ರಿಸ್ತನು ಮತದ ಭವನದಲ್ಲಿಲ್ಲ, ಸಮಾಜ ಭವನದಲ್ಲಿ ಮಾತಾಡ್ತಾ ಇದ್ದಾನೆ. ಯಾಕಂದ್ರೆ ಯೇಸು ಕ್ರಿಸ್ತು ಮತ ಸ್ಥಾಪಿಸಲಿಕ್ಕೆ ಬಂದಿಲ್ಲ. ಆಗ ಯೇಸು ಕ್ರಿಸ್ತನು ಯಹೂದ್ಯ ಸಮಾಜ ಭವನ, ಇಂಗ್ಲಿಷ್ ಅಲ್ಲಿ ಸಿನಿಗೋಗ್ಸ್ ಎಂಬುದಾಗಿ ಹೇಳುತ್ತೆ. ಸಿನಿಗೋಗ್ಸ್ ಅಂದ್ರೆ ಯಹೂದ್ಯರ ಸಮಾಜ ಭವನಗಳು. ಲೂಕಾ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಯೇಸು ಹೇಳ್ತಾ ಇದ್ದಾರೆ, ಕರ್ತನಾದ ಯೇಸು ಹೇಳ್ತಾರೆ, ಕರ್ತನ ಆತ್ಮ ನನ್ನ ಮೇಲಿದೆ. ಕಾರಣ ಏನಂದ್ರೆ ಬಡವರಿಗೆ ಸುವಾರ್ತೆ ಸಾರುವುದಕ್ಕೂ ಆತನು ನನ್ನನ್ನು, ನೋಡಿ, ಬಡವರಿಗೆ ಸುವಾರ್ತೆ ಸಾರುವುದು ಕರ್ತನಾತ್ಮ ನನ್ನ ಮೇಲಿದೆ. ಮೊದಲು ಹೇಳಿದ್ರೆ ಕರ್ತನಾತ್ಮ ನನ್ನ ಮೇಲಿದೆ ಮತ್ತು ಸರ್ವತ್ರ ಮಾತನು ಹೌದೌದು. ಕಾರಣ ಏನಂದ್ರೆ ಬಡವರಿಗೆ ಕರ್ತನಾತ್ಮ ನನ್ನ ಮೇಲಿದೆ. ಯಾಕಂದ್ರೆ ಬಡವರಿಗೆ ಸುವಾರ್ತೆ ಸಾರುವುದಕ್ಕಾಗಿ. ನೆಕ್ಸ್ಟ್ ನೋಡ್ರಿ, ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ ಮುರಿದ ಹೃದಯವುಳ್ಳವರಿಗೆ, ಮಾನಸಿಕ ಅಸ್ವಸ್ಥತೆ ಇದ್ದವರಿಗೆ, ಮನಸ್ಸು ಮುರಿದು ಹೋಗಿದ್ದವರಿಗೆ, ಮಾನಸಿಕ ಒತ್ತಡದಲ್ಲಿ ಕುಗ್ಗಿ ಹೋಗಿದ್ದವರಿಗೆ, ಡಿಪ್ರೆಷನ್, ಆಂಗ್ಸೈಟಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಮಾನಸಿಕ ಒತ್ತಡದಲ್ಲಿ ಕುಗ್ಗಿ ಹೋಗಿದ್ದವರಿಗೆ ಅವರ ಹೃದಯಗಳನ್ನು ಗುಣಪಡಿಸುವುದಕ್ಕಾಗಿಯೂ, ಸೆರೆ ಮನೆಯಲ್ಲಿ, ಆ ಸೆರೆ ಪಾಪದ ಸೆರೆ, ಮಾಯಾ ಮೋಸದ ಸೆರೆ, ಲೋಕದ ಕಾಮವಿಲಾಸದ ಸೆರೆ ಮತ್ತು ಸಾಲದ ಸೆರೆ, ದಾಸತ್ವದ ಸೆರೆಯಿಂದ ಬಿಡಿಸುವುದಕ್ಕಾಗಿ ಸೆರೆ ಮನೆಯಲ್ಲಿದ್ದವರಿಗೆ ಬಿಡುಗಡೆಯನ್ನು ಸಾರುವುದಕ್ಕೂ, ಕುರುಡರಿಗೆ ದೃಷ್ಟಿ ಕೊಡುವುದಕ್ಕೂ, ಕುಗ್ಗಿ ಹೋಗಿದ್ದವರಿಗೆ, ಜಜ್ಜಲ್ಪಟ್ಟಿದ್ದವರಿಗೆ, ಬಾಧಿಸಲ್ಪಟ್ಟವರಿಗೆ ಮುಕ್ತಿ ಕೊಡುವುದಕ್ಕೂ, ದೇವರ ಅಂಗೀಕೃತವಾದ ಯೂಬ್ಲಿ ವರ್ಷವನ್ನು, ಯೂಬ್ಲಿ ವರ್ಷ ಏನು ಗೊತ್ತಿದೆ ಸಿಸ್ಟರ್? ಇನ್ನು ಮುಂದೆ ಸಾಲ ಮುಕ್ತನಾಗಿದ್ದೀನಿ ಎಂಬುದಾಗಿ ಯೂಬ್ಲಿ ವರ್ಷವನ್ನು ಸಾರುವುದಕ್ಕೆ, ನಾನು ಸಾರುವುದಕ್ಕೂ ಆತನು ಯಾಕೆ ಕಳಿಸಲ್ಪಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಹಲೋ, ನಮ್ಮ ಜನ ಏನ್ ಮಾಡ್ತಾ ಇದಾರೆ? ಸತ್ತ ನಂತರ ಸ್ವರ್ಗಕ್ಕೆ ಕಳಿಸ್ಲಿಕ್ಕೆ ಅಂತ ಹೇಳ್ತಾ ಇದಾರೆ. ಪರಲೋಕ ನಿಜ, ಪರಲೋಕ ಪರದೇಶಿ ಸಿಗೋದು ಮಾತ್ರ ನಿಜ. ಸತ್ತ ನಂತರ ಪರದೇಶಿ ಖಚಿತ, ಅದರ ಅನುಮಾನವೇ ಇಲ್ಲ. ಆದ್ರೆ ಬದುಕುತ್ತಿರುವ ಜೀವನದಲ್ಲಿ ಎಷ್ಟು ಸುಂದರವಾಗಿದೆ. ಇದಕ್ಕಾಗಿ ನಾನು ಕಳಿಸಲ್ಪಟ್ಟಿದ್ದೀನಿ ಅಂತ ಹೇಳ್ತಾರೆ. ಓ ಹಿ ವಾಸ್ ಸೆಂಟ್, ಅದು ಬಿಟ್ಟಿದ್ದಾರೆ. ಅದಕ್ಕೆ ದೇವ್ರ ಮಕ್ಕಳೇ, ಇದು ನಿಜವಾದ ಕ್ರೈಸ್ತ ಜನ್ಮದ ಅರ್ಥ. ಅಯ್ಯೋ, ನಾವು ಬಹಳ ಒಂದು ಒಳ್ಳೆ ಪ್ರಭುತ್ವ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಒಂದು ಒಳ್ಳೆ ಆಡಳಿತ ಬಂದಿದ್ರೆ ಚೆನ್ನಾಗಿರ್ತಿತ್ತು, ನಾವು ಸುಖವಾಗಿರ್ತಿದ್ದೇವಲ್ಲ ಅಂತ ಕೆಲವು ಜನರ ಬಯಕೆ. ಹಲೋ, ನಿಮ್ಮ ಆಡಳಿತ ಆಲ್ರೆಡಿ ಬಂದು 2025 ವರ್ಷ ಆಯ್ತು. ನಂಬಿಲ್ಲ, ಅದಕ್ಕಾಗಿ ಆಡಳಿತ ಸುಖ ಪಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಆಡಳಿತದ ಸುಖ ಯಾರ್ಯಾರು ಈ ಯೇಸುವಿನ ಆಗಮನ ಏನು ತರ್ತದಂದ್ರೆ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ರೋಗದಿಂದ ಮುಕ್ತಿ, ಶಲೋಮ್. ದರಿದ್ರ ಶಾಪದಿಂದ ಮುಕ್ತಿ, ಶಲೋಮ್. ಮಾನಸಿಕ ಅಸ್ವಸ್ಥತೆ, ಕನ್ಫ್ಯೂಷನ್, ದಿಗುಲು, ಚಿಂತೆ, ಬಾಧೆ, ಕೊನೆಗೆ ಅದರ ಅರ್ಥ ಭಯದಿಂದ ಮುಕ್ತಿ. ನಿರ್ಭಯ ಉಳ್ಳವನಾಗಿರ್ತೀನಿ ನೀನು ಅಂದ್ರೆ ಈ ಮೂರು ಕೂಡಿ ಒಂದೇ ಹೆಸರನ್ನು ಹೇಳ್ತೇನೆ, ಶಲೋಮ್. ಸಮಾಧಾನ ತರೋದಕ್ಕಾಗಿ ಯೇಸುವಿನ ಜನನ ಭೂಲೋಕ, ಪರಲೋಕದಲ್ಲಿ ದೇವರಿಗೆ ಮಹಿಮೆ. ಲೂಕಾ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಭೂಲೋಕದಲ್ಲಿ ಮನುಷ್ಯರಿಗೆಲ್ಲ, ಯಾರಿಗೆ ಅಂದ್ರೆ ಮನುಷ್ಯರಿಗೆಲ್ಲ ಅಂದ್ರೆ ಕ್ರಿಶ್ಚಿಯನ್ರಿಗೆ ಅಷ್ಟೇ ಹೇಳಿದೆ.
ನೋ ಮೈ ಡಿಯರ್ ಬ್ರದರ್, ಮನುಷ್ಯರೆಲ್ಲರಿಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಒಲಿಯುತ್ತಾನೆ ಅಂದ್ರೆ ಅರ್ಥ ಏನು? ದೇವರು ಅವರಿಗೆ ಒಳ್ಳೆದನ್ನು ಮಾಡುತ್ತಾನೆ. ನೋಡ್ರಿ ಸಿಸ್ಟರ್, ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಲೂಕಾ ಸುವಾರ್ತೆ. ಓದ್ತೀರಾ ಮಾತ್ರ? ಒಂದನೇದು ಎಷ್ಟು ವಚನ? 13 ವಚನ. ಒಂದನೇದು 13 ವಚನ ಓದ್ತೀರಿ? 2:13 ಲೂಕಾ ಸುವಾರ್ತೆ. ಆಗ ಪಕ್ಕನೆ ಆಕಾಶದಲ್ಲಿ ದೂತರ ಸಂಗಡ ಒಂದು ಸೈನ್ಯ ಸಮೂಹ, ಒಂದು ದೂತರ ಸಂಗಡ ಸೈನ್ಯ ಸಮೂಹವು ಪರಲೋಕ ಸೈನ್ಯದವರು ಬಹಳ ದೊಡ್ಡ ಗುಂಪು ಕಾಣಿಸಿತ್ತು. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಶಾಲೋಮ್ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ. ಒಲಿಯುತ್ತಾನೆ ಅಂದ್ರೆ ದೇವರು ಅವರಿಗೆ ಒಳ್ಳೆದನ್ನು ಮಾಡುತ್ತಾನಂತ. ಹಳೆ ಭಾಷೆ ಒಲಿಯುತ್ತಾನೆ ಅಂದ್ರೆ ಬಹಳ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೆ. ಒಲಿಯುತ್ತಾನೆ ಅಂದ್ರೆ ಗೊತ್ತಿಲ್ಲ. ಕನ್ನಡದಲ್ಲಿ ತೆಲುಗು ಬೈಬಲ್ ದಯೆ ತೋರುತ್ತಾನೆ ಅಂತಿದೆ. ದಯೆ ಅನ್ನೋದು ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ದಯೆ ಅಂದ್ರೆ ಆತನ ದಯೆಯಿಂದಲೇ ನಮಗೆ ಒಳ್ಳೇದುಂಟಾಗ್ತದೆ ಅರ್ಥ ಮಾಡಿಸ್ತಾರೆ. ಅದಕ್ಕೆ ಇಂಗ್ಲಿಷ್ ಬೈಬಲ್ ಗುಡ್ ವಿಲ್ ಟುವರ್ಡ್ಸ್ ಮ್ಯಾನ್ ಕೈಂಡ್ ಅಂದ್ರೆ ದೇವರ ಶುಭ ಚಿಂತಕನು, ಅಂದ್ರೆ ಆತನ ಶುಭವು ಆತನ ಮೇಲೂ ಜನರಿಗೆ ಉಂಟಾಗುವುದಕ್ಕಾಗಿ ಯೇಸು ಭೂಲೋಕದಲ್ಲಿ ಜನ್ಮಿಸಿದ್ದಾನೆ. ಮೊದಲನೇದಾಗಿ ಮನುಷ್ಯರೆಲ್ಲರಿಗೆ ಸಮಾಧಾನ. ಮನುಷ್ಯರೆಲ್ಲರಿಗೆ ಸಮಾಧಾನ ಎಲ್ಲಿಂದ ಬರ್ತದ್ರಿ? ಆರೋಗ್ಯ ಇಲ್ಲದ್ರೆ ಬರ್ತದ? ಸ್ವಸ್ಥತೆ ಆಗಿದ ಕೂಡಲೇ ಸಮಾಧಾನ. ಬಡತನದಿಂದ ಮುಕ್ತರಾಗಿ ಅವರ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಬಂದ್ರೆ ಸಮಾಧಾನ. ಎಲ್ಲರೂ ಹೇಳ್ತಿರಲ್ವಯ್ಯ ಸಮಾಧಾನ, ಶಾಲೋಮ್. ದೇವ್ರ ಮಕ್ಕಳೇ, ಎಷ್ಟು ಸುಂದರವಾದಂತ ಸಂಗತಿಯಲ್ಲಿ ಬರಲ್ಪಟ್ಟಿದೆ. ಇದನ್ನು ಸಾರೋದನ್ನು ಬಿಟ್ಟು ನಾವು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದನು? ಎಲ್ಲಾ ಪಾಪಿಗಳನ್ನು ಅವರ ಪಾಪದಿಂದ ಬಿಡಿಸಿ, ಅವರ ಪಾಪಗಳನ್ನು ಬಿಡಿಸಿ, ಪಾಪಗಳನ್ನು ಪರಿಹರಿಸಿ ಸ್ವರ್ಗಕ್ಕೆ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಹಾ, ಪುರ ಓದ್ರಮ್ಮ ಆ ಮಾತು. ಲೂಕಾ ಸುವಾರ್ತೆ 2 ಓದಿ, ಪರವಾಗಿಲ್ಲ. 8ನೇ ಪರಲೋಕ ಸೈನ್ಯ ಸಮೂಹವು ಆ ದೂತಲతో ಕೂಡ ದೂತರ ಸಂಗಡ ಕೂಡಲೇ ಪರಲೋಕದ ಸೈನ್ಯ ಸಮೂಹವು ಪ್ರತ್ಯಕ್ಷವಾಯಿತು. ಮುಂದೆ ಪರಲೋಕ ಸೈನ್ಯ ಸಮೂಹಗಳು ಪ್ರತ್ಯಕ್ಷವಾಯಿತು. ఆ దూతలతో కూడా సర్వోన్నతమైన స్థలములలో దేవునికి ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆಯು, సర్వోన్నతమైన స్థలములలో దేవునికి మహిమయు, ఆయనకి ఇష్టమైన మనుషులకు భూమి మీద సమాధానము కలుగును. ಇದು 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 ಒಂದೇ ಮಿಸ್ ಆಗಿದೆ ತರ್ಜಮಾ. ಅದೇ ಕೊಟ್ಟು ಇಷ್ಟುಲನಿಗಾದು ಅದು ಇಂಗ್ಲಿಷ್ ಬೈಬಲ್ ಇಲ್ಲ. ಆತನಿಗೆ ಇಷ್ಟ ಅವರಂತಿಲ್ಲ. ಯಾಕಂದ್ರೆ ಇದು ಬರೆದಿದ್ದು ಯಾರು ಗೊತ್ತಿದೆ? ಇದು ಬ್ರಾಹ್ಮಣರು ಟ್ರಾನ್ಸ್ಲೇಷನ್ ಮಾಡಿರೋದ್ರಿಂದ ಅವ್ರು ಆ ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಕರೆಕ್ಟ್ ಇಲ್ಲ. ಅದು ತರ್ಜಮದಲ್ಲಿ ಒಂದು ಲೋಪ ಇದೆ. ಇಲ್ಲಿದೆ ಮನುಷ್ಯರೆಲ್ಲರಿಗೂ, ಅಂದ್ರೆ ಅರ್ಥ ಏನು? ಮನುಷ್ಯರೆಲ್ಲರಿಗೂ ಸಮಾಧಾನ ಮತ್ತು ಗುಡ್ ವಿಲ್ ಟುವರ್ಡ್ಸ್ ಮ್ಯಾನ್, ಪೀಸ್ ಆನ್ ಅರ್ತ್. ಮನುಷ್ಯರಿಗೆ ಸಮಾಧಾನ ಮತ್ತು ದೇವರು ಅವರಿಗೆ ಒಲಿಯುತ್ತಾನೆ. ಒಲಿಯುತ್ತಾನೆ ಒಳ್ಳೆದನ್ನು ಮಾಡ್ತಾನೆ. ಹಲೋ ಎಲ್ಲರೂ ಹೇಳ್ತಿರಲ್ಲ. ಅದಕ್ಕಾಗಿ ಈ ಲೋಕದಲ್ಲಿ ನೀನು ನಾನು ನಂಬಿರತಕ್ಕಂತ ಯೇಸು ಎಲ್ಲರಿಗೆ ಒಳ್ಳೆದನ್ನೇ ಮಾಡ್ತಾ ಇದ್ದಾನೆ ಹೊರತು ಕೇಡು ಮಾಡ್ತಾ ಇಲ್ಲ. ಇವತ್ತಿನ ಬೆಳಗ್ಗೆ 2 ದಿವಸದಿಂದ ಬಹಳ ನ್ಯೂಸ್ ಬರ್ತಾ ಇದೆ. ಕರ್ನಾಟಕ, ಇಂಡಿಯಾನಲ್ಲಿ ಅನೇಕ ಸ್ಥಳಗಳಲ್ಲಿ ಕ್ರೈಸ್ತವರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಅದೆಲ್ಲ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂತೇಳಿ. ಇದು ಎಂತದ್ದು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅದನ್ನು ಕೂಡ ನಾನು ಪ್ರೀತಿಸ್ತೇನೆ. ಹಲ್ಲೆಲೂಯಾ. ಹಲ್ಲೆ ಮಾಡೋರು ಕೂಡ ನಾವು ಲವ್ ಮಾಡ್ತೇವೆ. ಅವರು ಕೂಡ ಯೇಸು ಕ್ರಿಸ್ತ ನಾಮದಲ್ಲಿ ರಕ್ಷಣೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರ ಕಣ್ಣುಗಳು ತೆರೆಯಲ್ಪಟ್ಟು ಸತ್ಯ ಎಂಬ ಈ ನೀತಿಯನ್ನು, ಈ ನೀತಿ ಸುವರ್ಣದ ಸತ್ಯ ಅವರ ಮೇಲೆ ಉದಯಿಸಲಿ. ಅವರು ಕೂಡ ರಕ್ಷಣೆ. ಯಾರ್ಯಾರು ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ದಾರೆ ಎಲ್ಲರೂ ನನ್ನ ಜೊತೆಲಿ ಆಮೇಲೆ ಅಂತೀರಿ. ನನ್ನ ಕೇಳ್ತಿರ್ತಾರೆ, ಯಾರ್ಯಾರು ಹಲ್ಲೆ ಮಾಡ್ಲಿಕ್ಕೆ, ಸಭೆಯನ್ನು ಕೆಡಿಸಲಿಕ್ಕೆ, ಕ್ರೈಸ್ತ ದೇವರ ರಾಜ್ಯವನ್ನು ಕಟ್ಟಲ್ಪಡದಂತೆ, ಯಾವ ದೇವರ ರಾಜ್ಯವನ್ನು ಕಟ್ಟಲ್ಪಡದಂತೆ ಕೆಡಿಸಲಿಕ್ಕೆ ಬಂದಿದ್ದಾರೆ? ಆ ಡೆಕೋರೇಷನ್ ಕೆಡಿಸ್ಲಿಕ್ಕೆ ಬಂದಿದ್ದಾರಲ್ಲ, ದೇವರ ರಾಜ್ಯವನ್ನು ಕಟ್ಟಲ್ಪಡದಂತೆ ಕೆಡಿಸ್ಲಿಕ್ಕೆ ಬಂದಿದ್ದಾರೆ. ಅವರೇ ದೇವರ ರಾಜ್ಯ ಕಟ್ಟೋದಕ್ಕಾಗಿ ದೇವರ ರಾಜ್ಯದಲ್ಲಿ ಬರುವಂತೆ ಯೇಸು ನಾಮದಲ್ಲಿ ನಾವು ಹಾರೈಸುತ್ತಾ ಇದ್ದೇವೆ. ಆಮೆನ್. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ನಾನು ಕೇಳ್ತಕ್ಕಂಥ. ಈಗ ಇದನ್ನ ಕೇಳಿದ ಮೇಲೆ ಮನುಷ್ಯರಿಗೆಲ್ಲ ಸಮಾಧಾನ, ದೇವರವರಿಗೆ ಒಲಿಯುತ್ತಾನೆ. ಅಲ್ಲಿನ ಮುಂದೆ ಹೋದ್ರೆ ಅಜ್ಜಿ ಕಂಟಿನ್ಯೂ ಅದು ಮೇನ್ ಇದೆ. ಅಲ್ಲಿ ಓದ್ಬಿಟ್ರದು
స్తోత్రం రాజాకి. ఆ పరలోక సైన్య సమూహములు ఆ దూతలతో కూడా సర్వోన్నతమైన స్థలములలో దేవునికి మహిమయు ఆయనకి ఇష్టలైన మనుషులకు భూమి మీద సమాధానం, భూలోకಕ್ಕೆ సమాధానವು, భూమి మీద ఉన్న సమాధానము కలుగును. దేవునికి స్తోత్రం చేయుచుండెను. ಆ ದೂತರು ಮನುಷ್ಯರಿಗೆಲ್ಲ ಒಳ್ಳೆದು ಆಗುವಂತೆ ಕೊನೆಗೆ ಆ ದೂತರು తన యొద్ద నుండి పరలోకమునకు వెళ్ళి తర్వాత ఆ గొర్రెల కాపరులు జరిగిన ಈ ಕಾರ್ಯములను ಆಯ್ತು. ಥ್ಯಾಂಕ್ ಯು. ಈ ಕಾರ್ಯವನ್ನು ಅನೇಕ ಜನಕ್ಕೆ ತಿಳಿಸಿದ್ರು. ಅಂದ್ರೆ ನಾನೇನ್ ಹೇಳ್ತಾ ಇದ್ದೇನೆಂದ್ರೆ, ದೇವರು ಭೂಮಿ ಯೇಸು ಕ್ರಿಸ್ತನ ಜನನ ಭೂಲೋಕಕ್ಕೆ ಶಾಲೋಮ್ ತರುವುದಕ್ಕಾಗಿ ತಂದಿದೆ. ಇವರು ಸಮಾಧಾನವನ್ನು ಕೆಡಿಸಲಿಕ್ಕೆ ದುಷ್ಟಶಕ್ತಿಗಳ ಪ್ರೇರಣೆಯಿಂದ, ದುಷ್ಟರ ಪ್ರೇರಣೆಯಿಂದ ಬಂದು ಸಮಾಧಾನವನ್ನು ಕೆಡಿಸಲು ನೋಡಿದ್ರು ಕೂಡ ಯೇಸು ನಾಮದಲ್ಲಿ ಕ್ರೈಸ್ತವರ ಸಮಾಧಾನ, ಶಾಂತಿ ಈ ಲೋಕದಲ್ಲಿ ಯಾರೂ ಕೊಡ್ಲಿಕ್ಕಾಗುದಿಲ್ಲ. ಮತ್ತು ಕ್ರೈಸ್ತರಿಗೆ ದೇವರು ಕೊಟ್ಟಿರುವ ಸಮಾಧಾನ ಯಾರು ಕಸಿದುಕೊಳ್ಳಿಕ್ಕಾಗುದಿಲ್ಲ. ಕೇಳಿದ್ರೆ ಮತ್ತೆ ಸಿಸ್ಟರ್, ಹಲೋ, ದೇವ್ರು ಕೊಟ್ಟಿದ್ದು ಕಸ್ಕೊಳಿಕ್ಕಾಗತ್ತಾ? ಹಲೋ, ಆರ್ ವಿತ್ ಮೀ? ಇದನ್ನೇ ಯೋಬು ಮಾಡಿದ ತಪ್ಪು. ದೇವರೇ ಕೊಟ್ಟಿದ್ದಾನೆ, ದೇವರೇ ತೆಗೆದುಕೊಂಡಿದ್ದಾನೆ ಅಂತೇಳಿ. ದೇವರು ಕೊಟ್ಟಿದ್ದು ಯಾರು? ಈ ಜಗತ್ತಿನ. ಆದ್ರೆ ನಾವು ಮಾತ್ರ ಕಳ್ಕೋಬಹುದು ಹೊರತು ದೇವರು ಕಸಿದುಕೊಳ್ಳೋದಿಲ್ಲ. ದೇವ್ರ ನಾಮಕ್ಕೆ ಮಮಟಾಗ್ಲಿ. ಈಗ ನಾವು ಈ ಒಂದು ಕ್ರಿಸ್ಮಸ್ಸಿನ ಅದ್ಭುತವಾದಂತಹ ಸಂದೇಶವನ್ನು ಕೇಳ್ತಾ ಇದ್ದೀವಿ. ಈಗ ಇಂಟ್ರೆಸ್ಟಿಂಗ್ ಇದೆ, ಯಾಕಂದ್ರೆ ದೇವರ ರಾಜ್ಯದ ಕುರಿತು ಯೇಸು ಕ್ರಿಸ್ತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರದನ ಹೊರತು ಯೇಸು ಕ್ರಿಸ್ತನು ಸಿಲುವೆಯನ್ನು ಸಾರಿದ್ದು ನಾನು ಬೈಬಲ್ ಅಲ್ಲಿ ನೋಡಿಲ್ಲ. ಅಲ್ಲೆಲ್ಲೂಯ. ನನ್ನ ಸಿಲುವೆ, ನಾನು ಇಷ್ಟು ಕಷ್ಟಪಟ್ಟಿದ್ದೇನೆ, ನಾನು ರಕ್ತ ಸುರಿಸಿದ್ದೇನೆ, ನಾನು ಇದು ಮಾಡಿದ್ದೇನೆ, ಅದೆಲ್ಲ ಏನು ಸಾರಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನು ಸಾರಿದ್ದು ದೇವರ ರಾಜ್ಯ. ಇನ್ನೊಂದು ಹೇಳಿದ್ರೆ, ದೇವರ ರಾಜ್ಯ ಅನ್ನೋ ಪದ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೆ. ಆ ರಾಜ್ಯ, ಪರಲೋಕ ರಾಜ್ಯದ ಪ್ರಭುತ್ವ, ಅಂದ್ರೆ ಪರಲೋಕದ ಪ್ರಭುತ್ವವನ್ನು, ಪರಲೋಕದ ಆಳ್ವಿಕೆಯನ್ನು ಸಾರಿದ್ದಾನೆ ಆತ. ಯೇಸು ದೇವರ ರಾಜ್ಯವು ಭೂಮಿ ಮೇಲೆ ಬಂದಿದೆ. ಯೇಸು ಪರಲೋಕ ರಾಜ್ಯದ ಪ್ರಭುತ್ವ ಭೂಮಿ ಮೇಲೆ ಬಂದಿದೆ. ಈಗ ಎಲ್ಲರೂ ಮನಸ್ಸು ತಿರ್ಕೊಂಡು ಆ ರಾಜ್ಯದೊಳಗೆ ಪ್ರವೇಶಿಸಿರಿ ಎಂಬುದಾಗಿ ಸಾರಿದ್ದಾನೆ ಹೊರತು ಸತ್ತ ನಂತರ ಪರದೇಶಿ ಬಗ್ಗೆ ಸಾರಿಲ್ಲ. ಸತ್ತ ನಂತರ ಪರದೇಶಿ ಬಗ್ಗೆ ಸಾರಲಿಲ್ಲ. ಪರಲೋಕ ರಾಜ್ಯವು ನಿಮ್ಮ ಮಧ್ಯದಲ್ಲಿ ಬಂದಿದೆ, ನೀವು ಅದರೊಳಗೆ ಪ್ರವೇಶಿಸಿರಿ ಎಂಬುದಾಗಿ ಸಾರ. ಈಗ ಇಂಟ್ರೆಸ್ಟಿಂಗ್ ಇದೆ, ಯೇಸು ಕ್ರಿಸ್ತನ ಜನನ ಏನು ಸಾರಿ ಹೇಳ್ತಾ ಇದೆ. ಇದುವರೆಗೂ ಆತನು ಮರಣಿಸಲಿಲ್ಲ, ಮರಣವನ್ನು ಜಯಿಸಿದ್ದವನಾಗಿದ್ದಾನೆ. ಮರಣವನ್ನು ಜಯಿಸಿ ಜೀವದಿಂದ ಇದ್ದಾನೆ. ಅದಕ್ಕೆ ಆತನ ರಾಜ್ಯಕ್ಕೇನಿಲ್ಲ, ಅಂತ್ಯವೇ ಇಲ್ಲ. ಈಗ ನಾವು ನೇರವಾಗಿ ಒಂದೊಂದು ಸಂಗತಿಗಳಿಗೆ ಹೋಗೋಣ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಬಹಳ ಜಾಗೃತಿಯಿಂದ ನೋಡ್ತೀನಿ. ಯಾಕಂದ್ರೆ ಯೇಸುವನ್ನು ಸಿಲುವೆ ಮರಣಕ್ಕಾಗಿ, ಇಲ್ಲೇ ಸಿಲುವೆಗೆ ಹಾಕೋದಕ್ಕಾಗಿ ಪೊಂತಿಯಸ್ ಪಿಲಾತನ ಹತ್ರ ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡಿರುವಾಗ ಪೊಂತಿಯಸ್ ಪಿಲಾತನು ಆತನನ್ನು ವಿಚಾರಣೆ ನಡೆಸ್ತಾ ಇರ್ತಾನೆ. ವಿಚಾರಣೆ ನಡೆಸ್ತಾ ಇರುವಾಗ ಒಂದು ವಿಚಿತ್ರವಾದಂತಹ ಘಟನೆ ಅಲ್ಲೇ ಹೊರಬರ್ತದೆ. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಯೇಸು ಕ್ರಿಸ್ತನ ಜನನ ಏನಂತೇಳಿ ಬೈಬಲ್ ಅಲ್ಲಿ ಯೇಸು ತಾನು ಹೇಳಿದಾನೆ, ನಾನು ಯಾಕೆ ಹುಟ್ಟಿದ್ದೇನೆ ಅಂತೇಳಿ. ಆದ್ರೆ ನಾವೆಲ್ಲ ಏನ್ ಮಾಡ್ತೇವೆ, ಯೇಸು ಕ್ರಿಸ್ತನು ಪರದೇಶಿಗೆ ತಗೊಂಡು ಹೋಗ್ಲಿಕ್ಕೆ, ಸತ್ತ ನಂತರ ಪರದೇಶಿಗೆ ತಗೊಂಡು ಹೋಗ್ಲಿಕ್ಕೆ ಹುಟ್ಟಿದ್ರೆ ಎಂಬುದಾಗಿ. ಹಲೋ, ಪರಲೋಕ ಮಾತ್ರ ಖಚಿತ. ನಂಬಿದ್ದವರಿಗೆ, ನಂಬಿ ದೀಕ್ಷಾಸ್ಥಾನ ಪಡ್ಕೊಂಡಿದ್ರೆ ಪರಲೋಕ ಮಾತ್ರ ಖಚಿತ. ಆದ್ರೆ ಬದುಕುತ್ತಿರುವ ಈ 80-90 ವರ್ಷಗಳು ಯಾರು ಸೆಕ್ಯೂರಿಟಿ ಕೊಡ್ತಾರೆ? ಆ ಸೆಕ್ಯೂರಿಟಿನೇ ನಾವಿಲ್ಲಿ ನೋಡ್ತಾ ಇದ್ವಿ. ಬಹಳ ಜಾಗ್ರತೆ ಗಮನಿಸ್ತೀರಿ. 18ನೇ ಯೋಹಾನ್ ಸುವಾರ್ತೆ 33ನೇ ವಚನದಿಂದ 37ನೇ ವಚನವರೆಗೆ ಮಾರ್ಕ್ ಮಾಡಿಟ್ಕೊಳ್ತೀರಿ. ಬಹಳ ಜಾಗ್ರತೆ. ನಾನು ಅದರ ಸ್ಟೋರಿಯನ್ನು ಹೇಳ್ತೇನೆ. 18ನೇ ಅಧ್ಯಾಯ ಯೋಹಾನ್ ಸುವಾರ್ತೆ 33ರಿಂದ 37ನೇ ವಚನವರೆಗೆ. ಆಗ ಪಿಲಾತನು ತನ್ನ ಕೋಣೆಗೆ ಪ್ರವೇಶ ಮಾಡಿದಾಗ ಯೇಸುವನ್ನು ಕರೆ ಕಳಿಸ್ತಾನೆ. ಯೇಸುವನ್ನು ಕರೆ ಕಳಿಸಿ ಯೇಸುಗೆ ಹೇಳ್ತಾನೆ, ನೀನು ಯಹೂದ್ಯರ ಅರಸನೋ ಅಂತ ಕೇಳ್ತಾನೆ. ಆಗ ಯೇಸು ಕ್ರಿಸ್ತನ ಪ್ರತ್ಯುತ್ತರವಾಗಿ, ಇದು ನಿನ್ನಷ್ಟಕ್ಕೆ ನೀನೇ ಮಾತಾಡ್ತಾ ಇದೀಯಾ ಅಥವಾ ನಿನಗೆ ಯಾರಾದ್ರೂ ಹೇಳಿದ್ದನ್ನು ಹೇಳ್ತಾ ಇದೀಯಾ? ಹಾಗಾಗಿ ಹೇಳ್ತಾನೆ ಪಿಲಾತನು ಉತ್ತರವಾಗಿ, ನಾನೇನು ಯಹೂದ್ಯನಾ? ನಿನ್ನ ರಾಷ್ಟ್ರದವರೇ, ನಿಮ್ಮ ಯಾಜಕರೇ ನನ್ನ ಕೈಗೆ ಒಪ್ಪಿಸಿದ್ದಾರೆ ನಿನ್ನನ್ನು. ವಾಟ್ ಹ್ಯಾವ್ ಯು ಡನ್? ನೀನು ಏನು ಮಾಡಿದಿ? ಏನಂತ ಅಪರಾಧ ಮಾಡಿದಿ? ಅವರು ನನಗೆ ನನ್ನ ಕೈಲಿ ಒಪ್ಪಿಸಿದಾರೆ ಅಂತ ಹೇಳುವಾಗ, ಆಗ ಯೇಸು ಪ್ರತ್ಯುತ್ತರವಾಗಿ ಏನ್ ಹೇಳ್ತಾರಂದ್ರೆ,
ಮೈ ಕಿಂಗ್ಡಮ್ ಇಸ್ ನಾಟ್, ಏನರ್ಥ ನೋಡ್ರಿ, ನನ್ನ ರಾಜ್ಯವು ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಯೇಸು ಕ್ರಿಸ್ತನು ಜನ್ಮಿಸಿದ್ದು ಯಾಕೆ ಅಂತೇಳಿ ಆತನ ಸಿಲುಬೆ ಮರಣ ಸಮಯದಲ್ಲಿ ಯೇಸು ಹೇಳಿದ್ರೆ, ನಮ್ಮ ಜನ ಎಲ್ಲ ಯೇಸು ಜನ್ಮಿಸಿದ್ದು ಸಿಲುಬೆ ಮರಣಕ್ಕಾಗಿ ಅಂತ ಹೇಳ್ತಾರೆ. ಸಿಲುಬೆ ಮರಣ ನಿಜಾನೇ, ಖಂಡಿತ ಕನೆಯದು, ಅದು ಲಾಸ್ಟ್, ಅದು ಕಂಪ್ಲೀಟ್ ಎಂಡಿಂಗ್. ಅದು 95% ಆದ ನಂತರ 5%, 10% ಉಳಿದಿದೆಯಲ್ಲ, ಆ 10% ಸಿಲುಬೆ ಮರಣ. ಅದು ಆದ್ರೆ 90% ನಾವು ಮರ್ತು ಬಿಟ್ಟಿದ್ದೇವೆ, ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೇವೆ 90%. ಅದಕ್ಕಾಗಿ ಯೇಸು ಏನ್ ಹೇಳ್ತಾರೆ, ನನ್ನ ರಾಜ್ಯವು ಅಂದ್ರೆ ಅರ್ಥ ಏನು, ನನ್ನ ಪ್ರಭುತ್ವವು, ನನ್ನ ಹುಕುಮತ್. ಓ ಹಲ್ಲೆಲೂಯಾ, ಮೈ ಕಿಂಗ್ಡಮ್ ಇಸ್ ನಾಟ್ ಆಫ್ ದಿಸ್ ಕಿಂಗ್ಡಮ್. ಈ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಭುತ್ವ ಅಲ್ಲ. ರಾಜ್ಯ ಅಂದ್ರೆ ನಮ್ಮ ಜನ ಎಂತಕೊಂಡಿದ್ರೆ ಪರದೇಶಿ ಅಂತ ಹೇಳ್ಕೊಂಡ್ರೆ, ಪರದೇಶಿ ಅಲ್ಲ. ಹಲೋ ನನ್ನ ಪ್ರಿಯ, ಪರದೇಶಿ ಅಲ್ಲ. ಇಗೋ ದೇವರ ರಾಜ್ಯ ಬಂದಿದೆ ಅಂತ ಹೇಳಿದ್ರೆ ಎರಡನೇ ಆಗಮನ ಅಲ್ಲ. ಹಲೋ, ಇದು ಮೊದಲನೇ ಆಗಮನ, ಇದು ಎರಡನೇ ಆಗಮನ. ಇಗೋ ದೇವರ ರಾಜ್ಯ ಬಚ್ಚಿಂದಿ, ದೇವರ ರಾಜ್ಯ ಬಂದಿದೆ, ಮನಸ್ಸು ತಿಳ್ಕೊಡ್ರಿ, ದೇವರ ಕೋಪ ಬಂದಿದೆ, ಮನಸ್ಸು ತಿಳ್ಕೊಡ್ರಿ, ತೀರ್ಪು ಬರ್ತದೆ, ಮನಸ್ಸು ತಿಳ್ಕೊಡ್ರಿ ಅಂತೇಳಿ ಬಹಳ ಜನ ನಮ್ಮ ಮಾಯಕ ಮಿತ್ರರು ಇದನ್ನು ಹೇಳಿದ್ರೆ ನಾವು ಕೇಳಿರ್ತೀವಿ. ಅಲ್ಲಿ ಅದು ಹೇಳಿಲ್ಲ, ಈಗೋ ದೇವರ ರಾಜ್ಯವು ನಿಮ್ಮ ಸಮೀಪದಲ್ಲಿದೆ ಅಂತೇಳಿ ನಾನು ಸಾಬೀತು ಮಾಡ್ಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆಗ ಅರಸ ಪೊಂತಿಯಸ್ ಪಿಲಾತನ ಮುಂದೆ ರೋಮನ್ ಪ್ರಭುತ್ವವನ್ನು, ಆವಾಗ ರೋಮನ್ ಭೂಮಿಯನ್ನೆಲ್ಲ ಆಳ್ತಾ ಇತ್ತು. ರೋಮನ್ ಪ್ರಭುತ್ವ ಸೂಪರ್ ಪವರ್ ಆಗಿತ್ತು. ಮೊದಲು ಈಗ ಪೂರ್ವದಲ್ಲಿ ನಮಗೆ ಬ್ರಿಟಿಷ್ಗೆ ಭೂಮಿಯನ್ನು ಆಳ್ತಿದ್ದು, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಕಾಲದಲ್ಲಿ ರೋಮನ್ ಪ್ರಭುತ್ವ ಭೂಮಿಯನ್ನು ಆಳ್ತಾ ಇತ್ತು, ರೋಮನ್ ಸಾಮ್ರಾಜ್ಯ ಭೂಮಿಯನ್ನು ಆಳ್ತಿತ್ತು. ಆವಾಗ ರೋಮನ್ ಪ್ರಭುತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಪಾಲನಾಗಿರ್ತಕ್ಕಂಥ ಗವರ್ನರ್ ಆಗಿರ್ತಕ್ಕಂಥ ಪಿಲಾತನು ಕಡೆ ಮಾತಾಡ್ತಾ ಇರ್ತಾನೆ, ನನ್ನ ರಾಜ್ಯವು ನಿನ್ನ ರಾಜ್ಯದಂತೆ ಅಲ್ಲ, ನನ್ನ ರಾಜ್ಯವು ನಿನ್ನ ಸಾಮ್ರಾಜ್ಯದಿಲ್ಲ, ಭೂಮಿಯಲ್ಲೆಲ್ಲ ಆಳ್ತಾ ಇದಿಲ್ಲ ಆ ಸಾಮ್ರಾಜ್ಯದಂತಲ್ಲ, ನನ್ನ ರಾಜ್ಯವೇ ಬೇರೆ. ಒಂದು ವೇಳೆ ನನ್ನ ರಾಜ್ಯವು ಈ ಭೂಲೋಕಕ್ಕೆ ಸಂಬಂಧಪಟ್ಟಿದ್ದಾಗ್ರೆ ನನ್ನ ಶಿಷ್ಯರು, ನನ್ನ ಜೊತೆಲಿರ್ತಕ್ಕಂಥ ನನ್ನ ಜೊತೆಗಾರರು ಯುದ್ಧ ಮಾಡಿ ಯಹೂದ್ಯರ ಕೈಯಿಂದ ನನ್ನನ್ನು ಬಿಡಿಸ್ತಿದ್ದರು. ಆಗ ಇದನ್ನೆಲ್ಲ ಹೇಳಿದ ಪಿಲಾತನು ಮತ್ತೆ ಕೇಳ್ತಾರೆ, ಆರ್ ಯು ಅ ಕಿಂಗ್ ಆಫ್ ಜೂಸ್? ಹಲೋ, ನೀನು ತದನಂತರ ನೀನು ಯಹೂದ್ಯರ ಅರಸನೋ ಅಂತ ಹೇಳಿರುವಾಗ ಆವಾಗ ಯೇಸು ಹೇಳ್ತಾನೆ, ಯಸ್, ಆಮೇನ್. ಗಮನಿಸ್ರಿ, ಯಾರಿಗಾರ ದಮ್ ಐತೆ ಇದು ಹೇಳಲಿಕ್ಕೆ? ಯಾರ ಮುಂದೆ ಮಾತಾಡ್ತಾನೆ ಗೊತ್ತಿದೆ? ಕಾಂಜಿ ಪಿಂಜಿ ಅವನು ಭಿಕ್ಷುಕನು, ಯಾವನು ಗೌನ್ ಹಾಕೊಂಡು ಬಂದಿದ್ದವನ ಕಡೆ ಮಾತಾಡ್ತಾ ಇಲ್ಲ. ರೋಮನ್ ಪ್ರಭುತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಪಾಲನು ಗವರ್ನರ್ ಹತ್ರ ಮಾತಾಡ್ತಾ ಇದ್ದಾನೆ. ಭೂಮಿಯನ್ನು, ಆಗಿನ ಕಾಲದಲ್ಲಿ ಪ್ರಪಂಚವನ್ನು ಆಳ್ತಿರ್ತಕ್ಕಂಥ, ವಿಶ್ವದ ಮೇಲೆ ಆಳ್ತಿರ್ತಕ್ಕಂಥ ಸೂಪರ್ ಪವರ್ ನ ಗವರ್ನರ್ ಹತ್ರ ಮಾತಾಡ್ತಾನೆ. ಮೈ ಕಿಂಗ್ಡಮ್ ಇಸ್ ನಾಟ್ ಆಫ್ ದಿಸ್ ಕಿಂಗ್ಡಮ್, ಈ ಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ಹೇಳ್ತಾನೆ ಎಷ್ಟು ಚೆನ್ನಾಗಿ, ಎಸ್ ಐ ಆಮ್ ದ ಕಿಂಗ್ ಆಫ್ ಜೂಸ್ ಎಂಬುದಾಗಿ ಹೇಳ್ತಾನೆ. ನೀನು ಹೇಳಿದ್ದು ಕರೆಕ್ಟ್ ಅಂತ ಹೇಳ್ತಾನೆ. ಇಂಗ್ಲಿಷ್ ಅಲ್ಲಿ ರೈಟ್ಲಿ, ನೀನು ಹೇಳಿದ್ದು ಸರಿ, ನಾನು ಯಹೂದ್ಯರ ಅರಸನೇ ಹೌದು, ಇದಕ್ಕಾಗಿ ನಾನು ಜನಿಸಿದ್ದೇನೆ. ನಾಟ್ ಶಿಲ್ವೆ ಮರಣ ಕನಿಷ್ಠ ಕಾನೇಗಿರಿ ಬಾಪ, ನಾನು ಜನಿಸಿದ್ದೆ ಇದಕ್ಕಾಗಿ. ಹೋದ್ರೆ ಆ ಮಾತನ್ನು, ಇದರ ನಿಮಿತ್ತವೇ ನಾನು ಜನಿಸಿದ್ದೇನೆ. ಆದುದರಿಂದ ಅದಾಯ್ತ್ರಿ ಅಮ್ಮ, ನೀವು ಸೀದಾ ಇದಕ್ಕೆ ಬಂದ್ಬಿಡ್ರಿ, 36 ಬಂದ್ಬಿಟ್ರಿ, 37 ಬಂದ್ಬಿಡ್ರಿ. ಹೋದ್ರಮ್ಮ. ಆದುದರಿಂದ ಪಿಲಾತನು, ಗವರ್ನರ್ ಆದ ಪಿಲಾತನು ಯೇಸುವಿಗೆ, ಹಾಗಾದರೆ ನೀನು ಅರಸನೋ ಅನ್ನಲು ಯೇಸು ಪ್ರತ್ಯುತ್ತರವಾಗಿ, ನಾನು ಅರಸನಾಗಿದ್ದೇನೆಂದು ನೀನು ಅಲ್ಲ, ಇದು ಅಲ್ಲಿ ಸ್ವಲ್ಪ ಗ್ರಾಮರ್ ತಪ್ಪು ಮಾಡಿದಾರೆ ನಮ್ ಜನ. ನಾನು ಅರಸನಾಗಿದ್ದೇನೆಂದು ನೀನು ಹೇಳಿದ್ದು ಸರಿ ಅಂತ ಹೇಳಿದಾನೆ. ಅಲ್ಲೋ, ನೀನೇ ಹೇಳಿದುಕೊಳ್ಳಲ್ಲ, ನೀನು ಹೇಳಲಿಕ್ಕೆ ಮುಂಚೆನೆ ಹುಟ್ಟಿದ ಅರಸ ಇಲ್ಲೇ, ಜನ್ಮದಿಂದಲೇ ಅರಸ. ನೀನು ಓಟ್ ಹಾಕಿದ್ರಲ್ಲ, ಅಲೋ, ನೀನು ಇಲೆಕ್ಷನ್ ಹಾಕಿ ಓಟ್ ಹಾಕಿದ್ರೆ ಪ್ರಜೆಗಳು ಆರಿಸಿಕೊಂಡ್ರೆ ಬಂದಿರ್ತಕ್ಕಂಥ ಅರಸನಲ್ಲ, ಜನ್ಮದಿಂದಲೇ ಅರಸನಾಗಿ ಹುಟ್ಟಿದಾನಿತನು. ನೀನು ಹೇಳಿದ್ದು ಸರಿ, ನಾನು ಅರಸನೇ ಎಂಬುದಾಗಿ ಹೇಳ್ತಾನೆ. ಆಮೇಲೆ ಯಾರಿಗೆ? ಯಹೂದ್ಯರಿಗೆ ಅರಸನ ಅಂತ ಹೇಳಿದಲ್ಲ, ನಾನು ಭೂಮಿಯ ಒಡೆಯನಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಯಹೂದ್ಯರಿಗೆ ಮಾತ್ರ ಅಲ್ಲ, ಹೌದು ನಾನು ಅರಸನೇ ಎಂದು ಹೇಳಿದ್ದಾನೆ. ಮುಂದೆ, ನಾನು ಈ ರಾಜ್ಯದ ಸತ್ಯಕ್ಕೆ, ಯಾವುದೋ ಈ ಸತ್ಯ, ರಾಜನು ಮತ್ತು ದೇವರ ರಾಜ್ಯ ಈ ಭೂಮಿ ಮೇಲೆ ಬಂದಿದೆ ಎಂದು ಸಾಕ್ಷಿ ಮಾಡೋದಕ್ಕಾಗಿ, ಅಂದ್ರೆ ಸಾಕ್ಷಿ ಕೊಡೋದು ಅಂದ್ರೆ ಇಂಗ್ಲಿಷ್ ಅಲ್ಲಿ ಟೆಸ್ಟಿಫೈ ಅಂತಿದೆ. ಟೆಸ್ಟಿಫೈ ಅಂತ ಹೇಳಿದ್ರೆ ಸಾಬಿತ್ ಕರ್ನೆ ಕೆ ಲಿಯೇ ಮೈ ಆಯಾ ಹೂಂ ಕ್ಯೂಂಕಿ ಆಪ್ಸೆ ಪರಮೇಶ್ವರ ಕಾ ಹುಕುಮತ್ ಧರ್ತಿ ಪರ್ ಉತರಾ ಹೈ. ಯಾರು? ಕರ್ತನ, ಒಡೆಯನ, ಪರಲೋಕದ ಪ್ರಭುತ್ವ ಭೂಮಿ ಮೇಲೆ ಇಳಿದಿದೆ ಎಂಬುದಾಗಿ ಸಾಬಿತ್ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಮುಂದೆ,
ಅದಕ್ಕೋಸ್ಕರವೇ ಲೋಕಕ್ಕೆ ಬಂದೆನು. ಜನ್ಮಿಸಿದನಂತಿಲ್ಲ. ಮತ್ತು ಸರ್ವತ್ರ ಮಾಮಾತ ನಾನು ಸತ್ಯಕ್ಕೆ ಸಾಕ್ಷಿ ಕೊಡುವ ನಾನು ಸತ್ಯ, ಯಾವ ಸತ್ಯ? ದೇವರ ರಾಜ್ಯ ಭೂಮಿ ಮೇಲೆ ಇಳಿದು ಬಂದಿದೆ ಎಂಬ ಸತ್ಯವನ್ನು ಸಾಬೀತು ಮಾಡುವುದಕ್ಕೆ, ಸಾಕ್ಷಿ ಕೊಡೋದಕ್ಕೆ ಅಂದ್ರೆ ಸಾಬೀತು ಮಾಡುವುದಕ್ಕೆ ಹುಟ್ಟಿ. ನೋಡ್ರಿ, ಜನ್ಮ ಯಾಕೆ ಜನ್ಮಿಸಿದ ಅಂತ ಹೇಳಿದಾನೆ ಯೇಸು. ನಮ್ ಜನ ಶಿಲುವೆಗೆ ಮರಣಿಸಿ ಪರಲೋಕ ತಗೊಂಡೋಗ್ಲಿ ಬಂದಿನ. ಅಲೋ, ದೇವರ ರಾಜ್ಯದಲ್ಲಿರುವ ಸುಖವನ್ನು ನೀವು ಅನುಭವಿಸಬೇಕೆಂಬುದಾಗಿ ಯೇಸು, ನಾನು ಸತ್ಯಕ್ಕೆ, ದೇವರ ರಾಜ್ಯದ ಸತ್ಯಕ್ಕೆ ಸಾಬೀತು ಮಾಡೋದಕ್ಕಾಗಿ ನಾನು ಬಂದಿದ್ದೇನೆ. ಹುಟ್ಟಿ ಹುಟ್ಟಿದ್ದೇನೆ, ಅದಕ್ಕೋಸ್ಕರವಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಸತ್ಯಕ್ಕೆ ಸಂಬಂಧಿಸಿದ ಜನರು ಮಾತ್ರ ಇದನ್ನು ಕೇಳಿ ಉದ್ಧಾರ ಆಗ್ತಾರೆ. ಸತ್ಯಕ್ಕೆ ಸಂಬಂಧಿಸಿದವರು ಇದನ್ನು ಕೇಳಿ ಉದ್ಧಾರ ಆಗ್ತಾರೆ. ಸುಳ್ಳಿಗೆ ಸಂಬಂಧಿಸಿದವರು, ಮೋಸಕ್ಕೆ ಸಂಬಂಧಿಸಿದವರು, ಹಲ್ಲೆಲೂಯಾ, ಸುಳ್ಳಿಗೆ ಸಂಬಂಧಿಸಿದವರು, ಅಕ್ಕ ಮೋಸಕ್ಕೆ ಸಂಬಂಧಿಸಿದವರು, ವಂಚನೆಗೆ ಸಂಬಂಧಿಸಿದವರು ಇದನ್ನು ಕೇಳುವುದಿಲ್ಲ ಮತ್ತು ಅವರು ಉದ್ಧಾರ ಆಗುವುದಿಲ್ಲ. ಪಿಲಾತ್ಗೂ ಸತ್ಯ ಬಂದಿಲ್ಲ. ಹೌದು, ಯಾಕಂದ್ರೆ ಪಿಲಾತನಿಗೆ ಹೇಳ್ತಾನೆ, ಮೈ ಕಿಂಗ್ಡಮ್ ಇಸ್ ನಾಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್. ನಿನ್ನ ಕಿಂಗ್ಡಮ್, ನಿನ್ನ ಸಾಮ್ರಾಜ್ಯ ಈ ಲೋಕಕ್ಕೆ ಗೊತ್ತಿದೆ, ಆದ್ರೆ ನನ್ನ ರಾಜ್ಯ ಹೇಗಿದೆ ಅಂದ್ರೆ ನನ್ನ ರಾಜ್ಯದಲ್ಲಿ ರೋಗಿಗಳು ಗುಣವಾಗುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ರಾಜ್ಯದಲ್ಲಿ ರೋಗಗಳು ಗುಣವಾಗ್ತವೆ. ನನ್ನ ರಾಜ್ಯದಲ್ಲಿ ಬಡವರಿಗೆ ಬಡತನದಿಂದ ಮುಕ್ತಿ ಸಿಗ್ತದೆ. ನನ್ನ ಪ್ರಭುತ್ವದಲ್ಲಿ, ಯಾರು? ದೇವರ ರಾಜ್ಯದಲ್ಲಿ ಕಷ್ಟ, ಕಣ್ಣೀರು, ದುಃಖ, ಬಾಧೆಗಳಿದ್ದವರಿಗೆ ಬಿಡುಗಡೆ. ಇದುವೇ ಕ್ರಿಸ್ತನ ಜನನದ ನಿಜವಾದ ಸುವಾರ್ತೆ ಸಂದೇಶ. ಕ್ರಿಸ್ಮಸ್ ಎಂಬುದಾಗಿ ಆಚರಿಸ್ತಾ ಇದ್ದೇವೆ. ನಾವು ಬಟ್ಟೆ ಹಾಕೊಂಡು, ನಾವು ಒಳ್ಳೆ ತಿಂಡಿ ತಿಂದು ನಾವು ಇದನ್ನು ಸಂತೋಷ ಪಡ್ತಾ ಇದ್ದೇವೆ. ಬಹಳ ಸಂತೋಷ, ವೆರಿ ಗುಡ್. ಯಾಕಂದ್ರೆ ಪುರಾತನ ಕಾಲದಲ್ಲಿ ನಾವು ಊಟಕ್ಕಿಲ್ಲದವರ ಪರಿಸ್ಥಿತಿಯಾಗಿದ್ದೀವಿ. ಈಗ ದೇವರು ನಮ್ಗೆ ಊಟ ಕೊಟ್ಟಿದ್ದಾನೆ, ಎಲ್ಲರಿಗೆ ದಾನ ಮಾಡುವಂತೆ ನಮ್ಗೆ ಮಾಡಿದ್ದಾನೆ. ಹೌದು, ಎಲ್ಲರಿಗೆ ದಾನ ಮಾಡಿ ಎಂಬುದಾಗಿ ಹಾರಿಸ್ತಾ ಇದ್ದಾನೆ. ದಾನ ಮಾಡುವಂತೆ ಇರಲಿ ನೀವು ಎಂಬುದಾಗಿ. ಈಗ ನೋಡ್ರಿ, ದೇವರ ರಾಜ್ಯ, ದಯಮಾಡಿ ಕೇಳಿಸ್ಕೊತೀರಮ್ಮ. ದೇವರ ರಾಜ್ಯ ಇಲ್ಲಿ ಯೇಸು ಹೇಳ್ತಾ ಇದ್ರೆ, ನನ್ನ ರಾಜ್ಯ ಈ ಲೋಕಕ್ಕೆ ಸಂಬಂಧಪಟ್ಟಿದ ರಾಜ್ಯ ಅಂದ್ರೆ ಏನಾಗ್ತದೆ? ನಿನ್ನ ಪ್ರಭುತ್ವಕ್ಕೆ ಸಂಬಂಧಪಟ್ಟಿದ್ದಲ್ಲ. ಯಾರು? ರೋಮನ್ ಪಿಲಾತನೇ, ನಿನ್ನ ಪ್ರಭುತ್ವಕ್ಕೆ ಸಂಬಂಧಪಟ್ಟಿರುವ ಸಾಮ್ರಾಜ್ಯ ಅಲ್ಲ ನನ್ನ ರಾಜ್ಯ. ಪರಲೋಕಕ್ಕೆ ಸಂಬಂಧಪಟ್ಟಿರುವ ಪರಲೋಕ ರಾಜ್ಯ. ಎರಡು ರಾಜ್ಯ ಆಯ್ತು. ಒಂದು ಭೂಲೋಕಕ್ಕೆ ಸಂಬಂಧಪಟ್ಟಿರುವ ಪ್ರಭುತ್ವ, ಅದು ಯಾವುದು? ರೋಮನ್ ಪ್ರಭುತ್ವ. ಇನ್ನೊಂದು ಪರಲೋಕಕ್ಕೆ ಸಂಬಂಧಪಟ್ಟಿರುವ ಪ್ರಭುತ್ವ. ದಯಮಾಡಿ ಕೇಳಿಸ್ಕೊತ್ರಿ, ಇನ್ನೊಂದು ಪ್ರಭುತ್ವ ಇದೆ. ಯಾವ್ದು ಹೇಳ್ರಿ? ಒಂದು ಭೂಲೋಕಕ್ಕೆ ಸಂಬಂಧಪಟ್ಟಿರುವ ಪ್ರಭುತ್ವ ಇದೆ, ಇನ್ನೊಂದು ಪರಲೋಕದ ರಾಜ್ಯದ ಪ್ರಭುತ್ವ ಇದೆ. ಈ ಪರಲೋಕದ ರಾಜ್ಯದ ಪ್ರಭುತ್ವವನ್ನು ಸಾಬೀತು ಮಾಡೋದಕ್ಕಾಗಿ ನಾನು ಬಂದಿದ್ದೆ. ಈಗೋ ದೇವರ ರಾಜ್ಯದಲ್ಲಿ ಬಂದಿದೆ. ಮನಸ್ಸು ತಿಳ್ಕೊಂಡು ಬರ್ರಿ. ಕುಷ್ಠರೋಗಗಳು ಗುಣವಾಗ್ರಿ, ಸತ್ತವರು ಹೇಳ್ರಿ, ಎಲ್ಲ ಗುಣವಾಗಲಂದ್ರೆ ಒಂದು ಗುಣವಾಗ್ರಿ, ದೆವ್ವಗಳಿಂದ ಬಿಡುಗಡೆ ಹೊಂದ್ರಿ. ಈ ರಾಜ್ಯದಲ್ಲಿ ಬಿಡುಗಡೆ ಇದೆ. ಅದೇ ಯೇಸು ಲೂಕಾಸ್ ಸುವಾರ್ತೆ 4:18 ಹೇಳಿದ್ರೆ, ಅದಕ್ಕಾಗಿಯೇ ನಾನು ಕಳಿಸಲ್ಪಟ್ಟಿದ್ದೇನೆ. ಯೇಸುವಿನ ಮೊದಲನೇ ಆಗಮನವನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿರುವ ನಾವೆಲ್ಲರೂ ಕ್ರಿಸ್ಮಸ್ಸೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವ? ಈಗ ಯೇಸು ರಾಜ್ಯ ಅಂದ್ರೆ ಏನಿದೆ? ಐ ಕೇಮ್ ಟು ಟೆಸ್ಟಿಫೈ ದ ಟ್ರೂತ್ ಆಫ್ ದ ಕಿಂಗ್ಡಮ್ ಇಸ್ ಪ್ರೆಸೆಂಟ್ ಹಿಯರ್ ಅಂತೇಳಿ. ಅಂದ್ರೆ ಪರಲೋಕದ ಪ್ರಭುತ್ವ, ಪರಲೋಕದ ಆಳ್ವಿಕೆ ಭೂಮಿಯ ಮೇಲೆ ಉಪಸ್ಥಿತಿಯಲ್ಲಿ ಇದೆ ಎಂದು ನಾನು ಸಾಬೀತು ಮಾಡಲು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಹೇಗೆ ಸಾಬೀತು ಮಾಡಿದ್ರು ಅನ್ನೋದು ನೋಡೋಣ ಬೈಬಲಲ್ಲಿ. ಕಂಪ್ಲೀಟ್ ಕ್ರಿಸ್ಮಸ್ ಚೇಂಜ್ ಆಗಿಬಿಟ್ಟಿದೆ ನಮ್ದು ಇವತ್ತು. ನಾವು ಬಟ್ಟೆ ಹಾಕೊಳ್ಳೋದಲ್ಲ, ಅನೇಕ ಜನರಿಗೆ ದಾನ ಮಾಡುವಂತ ದೇವರು ಮಾಡಿದ್ದಾನೆ ನಮಗೆ. ಈಗ ಬರೋಣ, ಲೂಕಾಸ್ ಸುವಾರ್ತೆ 11ನೇ ಅಧ್ಯಾಯ. ಬಹಳ ಜಾಗ್ರತೆಯಿಂದ ಇದ್ರಿ. ಲೂಕಾಸ್ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಅದ್ಭುತವಾದಂತ ಸಂಗತಿ ಅಡಕವಾಗಿದೆ. ಅದನ್ನು ನಾನು ಹೇಳ್ತೇನೆ, ಎಲ್ಲರಿಗೆ ನೀವು ಕೇಳಿಸ್ಕೊಳ್ತೀರಿ. ದೇವ್ರ ಮಕ್ಕಳೇ, ಆಗ ಯೇಸು ಕ್ರಿಸ್ತನು, ಅದನ್ನು ನೋಟ್ ಮಾಡ್ಕೊಳ್ತೀರಿ ದಯಮಾಡಿ. ಎಲ್ಲಿಂದ ಇಲ್ಲಿವರೆಗೆ ಅಂದ್ರೆ ನೋಟ್ ಮಾಡ್ಕೊಳ್ತೀರಿ ದಯಮಾಡಿ. ನನಗೆ ಗೊತ್ತಿದೆ ನೀವೆಲ್ಲರೂ ಬೈಬಲ್ ಇಲ್ಲದವರಾಗಿದ್ರು ಪರವಾಗಿಲ್ಲ, ನಾನು ಇದ್ರ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಕೊಡ್ತೇನೆ. ಆಮೇಲೆ ಈಗ ನಿಮಗೆ ಕೊಡ್ಲಿಕ್ಕಾಗಿಲ್ಲ. ಲೂಕಾಸ್ ಸುವಾರ್ತೆ 11ನೇ ಅಧ್ಯಾಯ 14ರಿಂದ ದಯಮಾಡಿ 23ವರೆಗೆ ಇರ್ತದೆ. 14ರಿಂದ 23ವರೆಗೆ ದಯಮಾಡಿ ಸ್ಟೋರಿಯನ್ನು ಹೇಳ್ತೇನೆ ನಾನು. ಆಗ ಯೇಸು ಕ್ರಿಸ್ತನು ಅಲ್ಲಿಗೆ ಬಂದು, ಎಲ್ಲಿಗೆ? ಆ ಒಂದು ಉಪಸ್ಥಿತಿ ಇರುವ ಸ್ಥಾನಕ್ಕೆ ಬಂದು ಅನೇಕ ದೆವ್ವಗಳನ್ನು ಬಿಡಿಸಿದನು, ಅನೇಕ ವಿಧವಾದಂತ ರೋಗಿಗಳನ್ನು ಗುಣಪಡಿಸಿದನು. ಎಲ್ಲಾ ತರಹದ ರೋಗಗಳು, ಗುಣವಾಗಲಾರದಂತ ರೋಗಗಳು, ಏನೇನು ರೋಗಗಳಿದೆ ಎಲ್ಲ ಸ್ಪೆಷಲಿಸ್ಟ್ಗಳಿಲ್ಲದ ರೋಗಗಳು, ಔಷಧ ಹುಟ್ಟಲಿಲ್ಲ ಆ ರೋಗಕ್ಕೆ. ಹಲ್ಲೆಲೂಯಾ.
ಹಲೋ, ಇನ್ನೂವರೆಗೆ ವ್ಯಾಕ್ಸಿನೇ ಹುಟ್ಟಲಿಲ್ಲ, ಔಷಧೇ ಹುಟ್ಟಲಿಲ್ಲ. ಆದರೆ ಯೇಸು ಹುಟ್ಟಿದ ನಂತರ ಎಲ್ಲ ರೋಗಗಳಿಗೆ ಔಷಧ ಹುಟ್ಟಿಬಿಟ್ಟಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಜನ್ಮಿಸಿದೆ. ಆಗ ಅನೇಕ ರೋಗಿಗಳನ್ನು, ಮೂಕರನ್ನು ಮಾತಾಡುವಂತೆ ಮಾಡಿದನು. ಮಲ್ಟಿ ಮಿರಾಕಲ್ಸ್ ಅಂತಿದೆ. ಏನಿದೆ? 14ನೇ ವಚನ ಓದ್ತೀರಮ್ಮ. ತರುವಾಯ ಆತನು ಒಂದು ಮೂಕ ದೆವ್ವವನ್ನು, ಸರಿಯಾಗಿ ಹೋದ್ರಮ್ಮ. ನಂಗೆ ತರುವಾಯ ಯೇಸು ಮೂಕ ದೆವ್ವವನ್ನು ಹೊರಡಿಸುತ್ತಿರುವಾಗ ಆದದ್ದೇನೆಂದರೆ ಆ ದೆವ್ವ ಹೊರಟು ಹೋದ ಮೇಲೆ ಮೂಕನು ಮಾತನಾಡಿದನು. ಅದಕ್ಕೆ ಜನರು ಆಶ್ಚರ್ಯಪಟ್ಟರು. ಅದಕ್ಕೇನಾದ್ರೂ ಜನರು ಆಶ್ಚರ್ಯಪಟ್ಟರು. ಯಾಕಂದ್ರೆ ಮೂಕನಾಗಿರುವ ಮೂಕ ದೆವ್ವ ಬಿಟ್ಟು ಹೋದಂತೆ ಮಾತಾಡಿದಾನೆ. ದೇವರ ಮಕ್ಕಳೇ, ಇಂಥ ಅದ್ಭುತಗಳು, ಸೂಚಕರು, ಅಮ್ಮ 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 ಅಮ್ಮ, ಎಂಥ ಅದ್ಭುತಗಳು! ಸತ್ತವರು, ಕುರುಡರು, ಕುಂಟ್ರೋರು, ಕುಷ್ಠರೋಗಗಳು, ಗುಣವಾಗಲಾದ ರೋಗಗಳು, ದೆವ್ವ ಬಿಡಿದ್ರು ಎಲ್ಲ ಗುಣ ಆಗ್ತಿರೋದು ನೋಡಿ ಹೊಟ್ಟೆ ಕಿಚ್ಚಿಂದ ಈ ಕೆಲವ ಮತಸ್ಥರು, ರಿಲಿಜಿಯಸ್ ಪೀಪಲ್, ಯೇಸು ಮತವಲ್ಲ ಸ್ಥಾಪಿಸು, ಜಾಗ್ರತೆ ಅಂತ ಕೇಳುತ್ತೆ. ಕೆಲವು ಮತಸ್ಥರು ಏನ್ ಮಾಡ್ತಾರಂದ್ರೆ ಆತನ ವಿರುದ್ಧವಾಗಿ ಗುಣಗುಡ್ತಾ ಇರ್ತಾರೆ. ಯೇಸು ಕ್ರಿಸ್ತನು ಇದು ದೇವರ ಶಕ್ತಿಯಿಂದಲ್ಲ, ಇದು ಸೈತಾನನ ಶಕ್ತಿಯಿಂದ ಈತನ ಏನ್ ಮಾಡ್ತಾ ಇದ್ದಾನೆ, ಗುಣಪಡಿಸ್ತಾ ಇದ್ದಾನೆ ಎಂಬುದಾಗಿ ಒಬ್ಬೊಬ್ರು ತನ್ನ ಹೃದಯದಲ್ಲಿ ಗುಣಗುಡ್ತಾ ಇರ್ತಾರೆ. ಗುಣಗುಡ್ತಾ ಇರುವಾಗ ನಡೆದಿರ್ತಕ್ಕಂಥ ಸಂಗತಿ ಏನಂದ್ರೆ, ಎಲ್ಲರೂ ಹೇಳ್ತಿರಲ್ವಿಯಾ? ಆಗ ಯೇಸು ಅವರ ಹೃದಯದಲ್ಲಿ ನಡೀತಿರ್ತಕ್ಕಂಥ ಸಂಗತಿಯನ್ನು, ಹೃದಯದಲ್ಲಿ ನಡೀತಿರ್ತಕ್ಕಂಥ ಮಾತುಗಳನ್ನು ತಿಳಿದುಕೊಂಡು ಆಗ ಯೇಸು ಅವರ ಜೊತೆಲಿ ಹೇಗೆ ಮಾತಾಡ್ತಾರೆ ಎಂಬುದಾಗಿ ನೋಡೋಣ ದೇವ್ರ ಮಕ್ಕಳೇ. ಆಗ ಯೇಸು ಕ್ರಿಸ್ತನು ಹೇಳ್ತಾನೆ, ಎಷ್ಟು ಚೆನ್ನಾಗಿದೆ ನೋಡ್ರಿ, ನಾನೇ ಹೇಳ್ತೀನಿ ಅದನ್ನು ಓದಿ, ಯಾಕಂದ್ರೆ ನನಗೆ ಗೊತ್ತಿದೆ ನೀವು ಓದಿರುವಾಗ. ಆಗ ಯೇಸು ಕ್ರಿಸ್ತನು ಆ ಒಂದು ಯೇಸುವನ್ನು ಪರೀಕ್ಷಿಸಲಿಕ್ಕೆ ಬಂದಿರತಕ್ಕಂಥ ಅವರು, ಅಲ್ಲಿರ್ತಕ್ಕಂಥ ಮತಸ್ಥರು, ಯಹೂದ್ಯರು ಅವರ ಹೃದಯದಲ್ಲಿ ಯೇಸು ಕ್ರಿಸ್ತನ ವಿರೋಧವಾಗಿ ಯೋಚಿಸ್ತಾರೆ. ಅವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ಯಾಕೆ ನೀವು ಹೀಗೆ ಯೋಚನೆ ಮಾಡ್ತಾ ಇದ್ದೀರಿ? ಓ ಬಟ್ ಹಿ ನೋಯಿಂಗ್ ಆಫ್ ದೇರ್ ಥಾಟ್ ಅಂಡ್ ಸ್ಯಾಡ್. ಆಗ ಈಗ ನೋಡಿ ಏನ್ ಹೇಳ್ತಾನೆ, ಪ್ರತಿಯೊಂದು ರಾಜ್ಯವು, ಅರ್ಥ ಆಯ್ತಾ? ಯೇಸು ಕ್ರಿಸ್ತನ ಮತದ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರತಿಯೊಂದು ರಾಜ್ಯದಲ್ಲಿ ಭೇದ ಬಂದ್ರೆ ಆ ರಾಜ್ಯವು ನಿಲ್ಲದು. ಒಂದು ಮನೆಯಲ್ಲಿ ಭೇದ ಬಂದ್ರೆ ಆ ಕುಟುಂಬ ಬದುಕುವುದಿಲ್ಲ, ಉಳಿಯುವುದಿಲ್ಲ. ಆದರೆ ಸೈತಾನನು ತನ್ನ ರಾಜ್ಯದಲ್ಲೇ ಒಡಕುತ್ತಂದ್ರೆ ಅವನ ರಾಜ್ಯ ಎಲ್ಲಿ ನಿಲ್ಲುತ್ತದೆ? ಅರ್ಥ ಆಗ್ತದೆ? ಹಲೋ, ಈಗ ನಾನು 3ನೇ ರಾಜ್ಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಕ್ಕ, 3ನೇ ರಾಜ್ಯದ ಬಗ್ಗೆ ಮಾತಾಡ್ತಾನೆ. ಮೊದಲು ಯೇಸು ರೋಮನ್ ಪ್ರಭುತ್ವ ವಹಿಸಿದ್ಲಾಯ್ತು. ಆಗ ಯೇಸು ಹೇಳ್ತಾನೆ, ನನ್ನ ರಾಜ್ಯವೇ ಬೇರೆ. ಇಲ್ಲಿ ಯೇಸು ಮತ್ತೊಂದು ರಾಜ್ಯದ ಬಗ್ಗೆ ಮಾತಾಡ್ತಾನೆ, ಅದು ಸೈತಾನನ ಸಾಮ್ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇದು 3ನೇ ರಾಜ್ಯ. ಯೇಸು ಈ ಸೈತಾನನ ಸಾಮ್ರಾಜ್ಯದ ಮೇಲೆ ವಿಜಯ, ಈ ಲೋಕದಲ್ಲಿರುವ ರೋಮನ್ ಪ್ರಭುತ್ವದ ಮೇಲೆ ಜಯ, ಪರಲೋಕದ ಪ್ರಭುತ್ವವೇ ಭೂಮಿ ಮೇಲೆ ಜಯ ಹೊಂದಿದೆ. ಹಲ್ಲೆಲೂಯಾ. ಅದಕ್ಕಾಗಿ ದಯಮಾಡಿ ಗಮನಿಸ್ತೀರಿ, ದೇವರ ರಾಜ್ಯ, ಭೂಮಿ ಮೇಲೆ ಆಳಲ್ಪಡ್ತಿರ್ತಕ್ಕಂಥ ರೋಮನ್ ಪ್ರಭುತ್ವ, ಎಂತಾದೇ ಪ್ರಭುತ್ವ ಬರಲಿ, ಪರಂತು ಉಸ್ಕಿ ಚುಕೋಮತ್ ಚಲ್ತಿ ಪ್ರಭು. ಹಲ್ಲೆಲೂಯಾ. ಆಮೇಲೆ ಈಗ ಸೈತಾನ್ ರಾಜ್ಯ ಬಗ್ಗೆ ಮಾತಾಡ್ತಾನೆ. ಯೇಸು ಹೇಳ್ತಾ ಇದ್ರೆ, ಅಲ್ಲಿರ್ತಕ್ಕಂಥ ಮತಸ್ಥರಿಗೆ ಹೇಳ್ತಾನೆ, ಈಗೋ ಸೈತಾನನು, ಈ ದೆವ್ವ, ಈ ಪಿಶಾಚಿಗಳು ತನ್ನ ರಾಜ್ಯದಲ್ಲೇ ತಾನು ಒಡಕುತ್ತಂದ್ರೆ ಆ ರಾಜ್ಯವು ಎಂದಿಗೂ ನಿಲ್ಲುವುದಿಲ್ಲ. ಅವನಿಗೆ ವಿರೋಧವಾಗಿ ಅವನೇ ಮಾಡ್ತಾನ, ಅವನಿಗೆ ವಿರೋಧವಾಗಿ ಅವನೇ ಹಾಳು ಮಾಡ್ಕೊಳ್ತಾನ. ಏನ ಮಾತಾಡ್ತಾ ಇದ್ದೀರಿ? ಅದಕ್ಕೆ ಯೇಸು ಏನ್ ಹೇಳಿದ್ರೆ ಗೊತ್ತಿದೆ, ನಾನು ದೇವರ ಬೆರಳಿಂದ ಈ ದೆವ್ವಗಳನ್ನು ಓಡಿಸ್ತಾ ಇದ್ದೇನೆ ಅಂದ್ರೆ ಅರ್ಥ ಏನು ಗೊತ್ತಿದೆ? ಆ ವಚನ ಮಾತ್ರ ಗೊತ್ತಿರಮ್ಮ. ದೇವರ ಬೆರಳಿಂದ ಆ ದೆವ್ವಗಳನ್ನು ಓಡಿಸ್ತಾ ಇದ್ದೇನೆ ಅಂದ್ರೆ ಈಗ ಯಾವ ರಾಜ್ಯ ಇಲ್ಲಿ ಬಂದಿದೆ? ದೇವರ ಬೆರಳಿಂದ ನಾನು ರೋಗವನ್ನು ಗುಣಪಡಿಸ್ತಾ ಇದ್ದೇನೆ, ದೆವ್ವಗಳನ್ನು ಓಡಿಸ್ತಾ ಇದ್ದೇನೆ, ಕುರುಡರನ್ನು ಗುಣಪಡಿಸ್ತಾ ಇದ್ದೇನೆ, ಮತ್ತು ಸತ್ತವರನ್ನು ಎಬ್ಬಿಸ್ತಾ ಇದ್ದೇನೆ, ಮತ್ತು ರೋಗಗಳನ್ನು, ಕುಷ್ಠರೋಗಗಳನ್ನು ಶುದ್ಧೀಕರಿಸ್ತಾ ಇದ್ದೇನೆ, ಮತ್ತು ಮೂಕರನ್ನು ಮಾತಾಡುವಂತೆ ಮಾಡ್ತಾ ಇದ್ದಾನೆ. ಇದು ದೇವರ ಬೆರಳು. 20ನೇ ವಚನ ನೇರವಾಗಿ, ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸೋದಾದ್ರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಹಾಗೆಲ್ಲ నిశ్చయವಾಗಿ తెలుగులో నిశ్చయముగా దేవుని రాజ్యం మీ యొద్దకు వచ్చింది కదా. ಇದು ಕ್ರಿಸ್ಮಸ್ ನ ನಿಜವಾದ ಸಂದೇಶ ನನ್ನ ಪ್ರಿಯ ಸಹೋದರಿ ಸಹೋದರಿ. ಏನಂತ ಹೇಳ್ತಾ ಇದ್ದಾನೆ?
ಹಲ್ಲೆಲೂಯಾ. దేవుని రాజ్యం ದೇವರ ರಾಜ್ಯವು వద్దకు వచ్చి ఉన్నది. ದೇವರ ರಾಜ್ಯವೇ ನಿನ್ನ ಅಂದ್ರೆ ಅರ್ಥ ಏನು? ರೋಗಿಗಳು ಗುಣ ಆಗ್ತಾ ಇದಾರೆ, ದೆವ್ವಗಳು ಬಿಡುಗಡೆ ಆಗ್ತಾ ಇದೆ, ನಿನ್ನ ಕಷ್ಟಗಳೆಲ್ಲ ದೂರ ಆಗ್ತಾ ಇದೆ, ಗುಣವಾಗಲ್ಲ ಅಂದ್ರೆ ರೋಗದಿಂದ ಗುಣ ಆಗ್ತಾ ಇದಾರೆ, ಕುಷ್ಠರೋಗಗಳು ಶುದ್ಧ ಆಗ್ತಾ ಇದಾರೆ, ಕುರುಡರು ನೋಡ್ತಾ ಇದಾರೆ, ಕಿವುಡರು ಕೇಳ್ತಾ ಇದಾರೆ, ಮೂಕರು ಮಾತಾಡ್ತಾ ಇದಾರೆ, ಅಸಾಧ್ಯವಾದ ಕಾರ್ಯಗಳು ನಡೀತಾ ಇದೆ ಅಂದ್ರೆ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಅರೈವ್ಡ್ ಬಿಫೋರ್ ಯು. ಇದನ್ನು ಸಾಬೀತು ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ ಯೇಸು ಹೇಳಿದ್ದಾನೆ. ನಿಸ್ಸಂದೇಹವಾಗಿ ನಿಶ್ಚಯವಾಗಿ ಹೇಳ್ಬಿಟ್ಟಿದ್ದೆ ನಾನು. ನಿಶ್ಚಯವಾಗಿ ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಬಂದಿದೆ. ದೇವ್ರ ಮಕ್ಕಳೇ, ಎರಡನೇ ಆಗಮನದಲ್ಲಿ ದೇವರ ರಾಜ್ಯ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಅದು ವಾಸ್ತವ, ಅದು ಕಣ್ಣಿಗೆ ಕಾಣುವಂತ ದೇವರ ರಾಜ್ಯ, ಇದು ಕಣ್ಣಿಗೆ ಕಾಣಲಾರದಂತ ದೇವರ ರಾಜ್ಯ. ಇದು ಈ ರಾಜ್ಯ ಕಂಡು ಬರುದಿಲ್ಲ, ಆದ್ರೆ ಈ ರಾಜ್ಯದ ಫಲಿತಾಂಶಗಳು ಕಂಡು ಬರ್ತದೆ. ಹಲೋ ಅಜ್ಜಿ, ಈ ರಾಜ್ಯ ಕಣ್ಣಿಗೆ ಕಂಡು ಬರುದಿಲ್ಲ, ಆದ್ರೆ ಈ ರಾಜ್ಯದ ಫಲಿತಾಂಶಗಳು ಕಂಡು ಬರ್ತದೆ. ಕುರುಡನು ನೋಡ್ತಾನೆ, ರೋಗಿಗಳು ಗುಣವಾಗ್ತಾರೆ. ಇದು ಕ್ರಿಸ್ಮಸ್ ರೀ. ಹಲ್ಲೆಲೂಯಾ. ಕುರುಡನು ನೋಡ್ತಾನೆ, ರೋಗಿಗಳು ಗುಣವಾಗ್ತಾರೆ, ಸತ್ತವರು ಎಬ್ಬಿಸಲ್ಪಡ್ತಾರೆ. ಗುಣವಾಗಲಾರದಂತ ಕುಷ್ಠರೋಗ ಗುಣವಾಗ್ತಾ ಇದೆ, ಗುಣವಾಗಲಾರದಂತ ನೋಡದ ಕುರುಡನ್ನು ನೋಡ್ತಾ ಇದ್ದಾನೆ, ಮಾತಾಡದ ಮೂಕನ್ನು ಮಾತಾಡ್ತಾ ಇದ್ದಾನೆ, ಕಿವುಡನ್ನು ಕೇಳ್ತಾ ಇದ್ದಾನೆ. ಇಂಥ ಸ್ವಸ್ಥತೆ ಕ್ರಿಸ್ಮಸ್ ಇದೇ ನಿಜವಾದಂತ ಕ್ರಿಸ್ಮಸ್. ಹಲ್ಲೆಲೂಯಾ. ಇದು ಕಣ್ಣಿಗೆ ಕಾಣುವಂತ ರಾಜ್ಯ ಅಲ್ಲ, ಆದ್ರೆ ಈ ರಾಜ್ಯ ಉಪಸ್ಥಿತಿಯಲ್ಲಿದೆ. ಈ ರಾಜ್ಯ ಇದೆ ಎಂದು ಸಾಬೀತು ಮಾಡೋದಕ್ಕಾಗಿ ಯೇಸು ಬಂದಿದ್ದಾನೆ. ಈಗೋ ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿದೆ, ಈಗಲಾದರೂ ಮನಸ್ಸು ತಿರ್ಕೊಂಡು ಬನ್ನಿರಿ, ಆ ರಾಜ್ಯದೊಳಗೆ ಪ್ರವೇಶ ಮಾಡ್ರಿ ಎಂಬುದಾಗಿ. ಪರದೇಶಿ ಅಲ್ಲ, ಹಲೋ ಹಲೋ, ಪರದೇಶಿ ಅಲ್ಲ. ಸತ್ತ ನಂತರ ಪರದೇಶಿ ಬರ್ತದೆ. ಆ ಪರದೇಶಿ ಬಗ್ಗೆ ಮಾತಾಡ್ತಾ ಇಲ್ಲ, ಪರಲೋಕದ ಪ್ರಭುತ್ವದ ಬಗ್ಗೆ ಮಾತಾಡ್ತಾನೆ. ಪರಲೋಕ ರಾಜ್ಯ ಅಂತ ಹೇಳಿದ್ರೆ ನಮ್ಮ ಜನ ಏನ್ ತಿಳ್ಕೊಂಡಿದ್ರೆ ಆ ದೇವರ ಲೋಕ ಎಂಬುದಾಗಿ. ನಾವು ಪರಲೋಕ ರಾಜ್ಯ ಅಂದ್ರೆ ಕರೆಕ್ಟ್ ಟ್ರಾನ್ಸ್ಲೇಷನ್ ನಾನು ನಿಮಗೆ ತಿಳಿದ ಅಂತ ಹೇಳಿದ್ರೆ, ಪರಲೋಕದ ಪ್ರಭುತ್ವ ನಿಮ್ಮ ಮಧ್ಯದಲ್ಲಿ ಬಂದಿದೆ, ಆ ಪ್ರಭುತ್ವದೊಳಗೆ ಪ್ರವೇಶನ. ಆಗ ಇವ್ರಿಗೆ ಪ್ರಶ್ನೆ ಕೇಳಿದ್ರಿ, ಈ ಪರಿಶಾಯರು, ಈ ಸದುಕಾಯರು, ಈ ಯಹೂದ್ಯರು, ಪಂಡಿತರು, ನ್ಯಾಯವಾದಿಗಳು ಬಂದು ಪ್ರಶ್ನೆ ಕೇಳಿದ್ರು. ಅಯ್ಯ ನೋಡ್ರಿ ಹೆಂಗಿದೆ ನೋಡ್ರಿ, ಲೂಕಾಸ್ ವಾರ್ತೆ 17:20 ನಿಮಿಷದಲ್ಲಿ, ಲೂಕಾಸ್ ವಾರ್ತೆ 17:20 ನಿಮಿಷದಲ್ಲಿ. ದೇವರ ಮಕ್ಕಳೇ, ಇದು ನಿಜವಾದ ಕ್ರಿಸ್ಮಸ್ ಎಂಬುದಾಗಿ. ಲೂಕಾಸ್ ವಾರ್ತೆ 17:20 ನಿಮಿಷದಲ್ಲಿ ಆಗ ಯೇಸು ಕ್ರಿಸ್ತನ ಕಡೆ ಬಂದು ಅಡ್ಡದಿಡ್ಡವಾಗಿ ಪ್ರಶ್ನೆ ಮಾಡೋದಕ್ಕಾಗಿ, ಶೋಧನೆ ಮಾಡೋದಕ್ಕಾಗಿ, ಪರೀಕ್ಷೆ ಮಾಡೋದಕ್ಕಾಗಿ ಬಂದಿರ್ತಾರೆ. ಆಗ ಯೇಸು ಕ್ರಿಸ್ತನಿಗೆ ಕೇಳ್ತಾರೆ ಇವರು ಏನಂತೇಳಿ, ದೇವರ ರಾಜ್ಯ ಯಾವಾಗ ಬರುವುದು? ಪರಿಸಾಯರು ಆತನಿಗೆ ಅಡ್ಡದಿಡ್ಡವಾಗಿ ಪ್ರಶ್ನೆ ಮಾಡ್ತಾ ಇರುವಾಗ ಯೇಸು ಕ್ರಿಸ್ತನು ಸರಳವಾಗಿ ಪ್ರತ್ಯುತ್ತರವಾಗಿ ಹೇಳ್ತಾ ಇದ್ದಾನೆ, ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಅಂದ್ರೆ ದೇವರ ರಾಜ್ಯ ಕಣ್ಣಿಗೆ ಕಾಣುವಂತದ್ದಲ್ಲ, ಇದು ಪ್ರತ್ಯಕ್ಷವಾಗಿ ನೋಡುವಂತದಲ್ಲ, ಇದು ಪ್ರತ್ಯಕ್ಷವಾಗಿ ನೋಡುವಂತದಲ್ಲ ದೇವರ ರಾಜ್ಯ. ಇದಲ್ಲದೆ ಈಗೋ ದೇವರ ರಾಜ್ಯ ನಮ್ಮ ಚರ್ಚ್ ಒಳಗಿದೆ, ಈಗೋ ದೇವರ ರಾಜ್ಯ ಅಲ್ಲಿದೆ, ಎಲ್ಲಿ ಯೆಹೋವ ವಿಟ್ನೆಸ್ ಅಲ್ಲಿದೆ. ಇದಿಗೋ ದೇವರ ರಾಜ್ಯ ಈ ಕಡೆ, ದೇವರ ಈ ಸಂಘ ಬಿಟ್ಟು ಹೋಗ್ಬಿಡುದು. ಅಲ್ಲೆಲ್ಲೂಯಾ. ಪಾಪ ಸಭೆಯನ್ನು ಬಿಟ್ಟು ಹೋಗ್ತಾರಂತ ಹೆದರಿಕೆ. ಅಲ್ಲೆಲ್ಲೂಯಾ. ನಮ್ಮ ಗುಂಪನ್ನು ಬಿಟ್ಟು ಹೋಗ್ಬೇಡ್ರಿ, ಇಲ್ಲೇ ದೇವರ ರಾಜ್ಯ ಇದೆ ಅನ್ನೋ ಹೇಳಲಿಕ್ಕೆ ಬರಲ್ಲ. ಆಗ ಎಂದು ಅವರು ಹೇಳುವುದಕ್ಕಾಗುವುದಿಲ್ಲ, ಅವ್ರು ಯಾರು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಕಾರಣ ಏನಂದ್ರೆ, ಇಗೋ ದೇವರ ರಾಜ್ಯ ಈಗಲೇ ನಿಮ್ಮ ಮಧ್ಯದಲ್ಲಿ ಬಂದಿದೆ. ಅಂದ್ರೆ ಅರ್ಥ ಏನು? ಯಾರು ಬಂದಿದ್ದಾರಲ್ಲೇ? ಅರಸನೇ ಅಲ್ಲಿದ್ದಾನೆ. ಎಲ್ಲಿದ್ದಾನೆ? ಕಿಂಗ್ ಆಫ್ ಕಿಂಗ್ ಇಸ್ ಟಾಕಿಂಗ್ ವಿತ್ ಯು. ಪರಿಶಾರೆ, ಅರಸನೇ ಇಲ್ಲಿ ಬಂದಿದ್ದಾನೆ. ದೇವರ ರಾಜ್ಯ ಇಲ್ಲಿ ನಿಮ್ಮ ಮಧ್ಯದಲ್ಲಿ ಬಂದಿದೆ. ಅದಕ್ಕಾಗಿ ರೋಗಿಗಳು ಗುಣವಾಗ್ತಾರೆ. ಅದಕ್ಕೆ ಯಾರು ಹೇಳಿದ್ರು? ಏನಂತ ಹೆಸರು? ಸ್ನಾನಿಕನಾದ ಯೋಹಾನ ಕಳಿಸ್ತಾನೆ. ಯೋಹಾನ 2 ಶಿಷ್ಯರನ್ನು ಕಳಿಸ್ತಾನೆ ಸೆರೆಮನಿಂದ. ಅಯ್ಯ, ಶಿಷ್ಯರನ್ನು ಕಳಿಸ್ತಾನೆ ಯೇಸು ಕ್ರಿಸ್ತನ ಕಡೆ. ಏನಂತೇಳಿ, ಅಯ್ಯ ಬರಬೇಕಾಗಿರುವವನು ನೀನೇನಾ ಅಥವಾ ಬೇರೆ ಯಾರಿಗಾದ್ರೆ ಎದುರು ನೋಡಬೇಕಾ? ಆಗ ಯೇಸು ಹೇಳ್ತಾರೆ, ಓ ಹೋಗಿ ಹೇಳ್ರಪ್ಪ ಅವನಿಗೆ. ಏನಂತೇಳಿ ಅಡ್ರೆಸ್ ಕೊಟ್ಟನ ಯೇಸು. ಈಗ ನಾನು ನಸರೇತನಾದ ಯೇಸು ಕ್ರಿಸ್ತನು ಕನ್ನಿಗರ ಮರದಲ್ಲಿ ಜನ್ಮಿಸಿದ್ದೇನೆ ಮತ್ತು ನಾನು ಸಿಲುವೆಗೆ ಹೋಗ್ಲಿಕ್ಕಿದ್ದೇನೆ ಅಂತ ಹೋಗಿ ಹೇಳ್ರಪ್ಪ ಅಂತ ಹೇಳಿದ್ರ? ನೋ. ಆತನ ಆಗಮನ ಹೇಗಿದೆ ಎಂಬುದಾಗಿ ಹೇಳ್ತಾನೆ. ಹೋಗಿ ಹೇಳ್ರಪ್ಪ, ಕುರುಡನು ನೋಡ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಕುರುಡನು ಗುಣ ಆಗ್ತಾ ಇದ್ದಾನೆ ನನ್ನ ಕೈಯಿಂದ ಎಂಬುದಾಗಿ. ಮತ್ತು ಕುಂಟರು ನಡೀತಾ ಇದ್ದಾರೆ, ಸತ್ತವರು ಎದ್ದಿದ್ದಾರೆ, ಬಡವರಿಗೆ ಸುವಾರ್ತೆ ಸಾಲ್ಪಡ್ತದೆ. ಅನೇಕ ವಿಧವಾದಂತ, ನಾನಾ ವಿಧವಾದಂತ ಎಲ್ಲಾ ತರದ ರೋಗಿಗಳು ಗುಣವಾಗುತ್ತಾ ಇದ್ದಾರೆ ಎಂಬುದಾಗಿ. ಇದು ಸುವಾರ್ತೆ ರೀ. ಪ್ರೈಸ್ ಲಾರ್ಡ್ ಜೀಸಸ್. ಸತ್ತ ನಂತರ ಸ್ವರ್ಗ ಬೇರೆ, ಪರಲೋಕ ರಾಜ್ಯ ಬೇರೆ. ಸ್ವರ್ಗ ಪರದೇಶಿಗೆ, ಸತ್ತ ನಂತರ ನಂಬಿದ್ದವರೆಲ್ಲರೂ ಹೋಗುವುದು ಮಾತ್ರ ಖಚಿತ. ಆದರೆ ಬದುಕುತ್ತಿರುವ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ಅದಕ್ಕೆ ಎಲ್ಲ ಸಮಾಧಾನ. ಈಗೋ ಮೇಲಿನ ಲೋಕದಲ್ಲಿ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆಲ್ಲ ಶಾಲೋಮ್, ಸಮಾಧಾನ. ದೇವರು ಮನುಷ್ಯರಿಗೆ ಒಳ್ಳೆಯದನ್ನು ಮಾಡುತ್ತಾನೆ.
ಯೇಸು ಕ್ರಿಸ್ತನ ಕಡೆ ಬಂದಿರತಕ್ಕಂಥ, ಯೇಸುವಿನ ಮುಖದ ಮೇಲೆ ಉಗಿದಿರತಕ್ಕಂಥ, ಯೇಸುಗೆ ಸಿಲುವೆಗೆ ಹೊಡೆದಿರ್ತಕ್ಕಂಥ, ಯೇಸುಗೆ ಮುಳ್ಳಿನ ಕಿರೀಟ ಹೊಡೆದಿದ್ದವರಿಗೂ ಆತನು ಒಳ್ಳೆಯದೇ ಮಾಡಿದನ ಹೊರತು ಅವ್ರ ಮೇಲೆ ಯಾವ ಸೇಡನ್ನು ತೀರಿಸ್ಕೊಂಡಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವು ಎಷ್ಟು ಬೇಕಾದಷ್ಟು ಧ್ವಂಸ ಮಾಡ್ರಿ, ಎಲ್ಲ ದುಷ್ಟಶಕ್ತಿಗಳ ಪ್ರೇರಣೆಯಿಂದ ಬಂದು ನೀವು ಎಷ್ಟು ಬೇಕಾದಷ್ಟು ಅನಾಶ ಮಾಡ್ರಿ, ಆದರೆ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ, ನಾವು ನಿಮ್ಮನ್ನು ಗೆಲ್ಲುತ್ತೇವೆ. ನೀವು ಒಂದು ದಿವಸ ಅದೇ ಪ್ರಾರ್ಥನೆಯಲ್ಲಿ ಬಂದು ಕೂತ್ಕೊಂಡು ಆ ಯೇಸುವಿನ ಪುನರುತ್ಥಾನದ ಶಕ್ತಿಯಿಂದ ನೀವೆಲ್ಲರೂ ರಕ್ಷಣೆ ಹೊಂದುತ್ತೀರಿ ಎಂಬುದಾಗಿ ಸಾರಿ ಹೇಳುತ್ತಾ ಇದ್ದಾನೆ. ಮಾನಸಿಕವಾಗಿ ಸಮಾಧಾನ, ದೇಹದಲ್ಲಿ ಆರೋಗ್ಯ, ಸಮಾಧಾನ, ಆರ್ಥಿಕತೆಯಲ್ಲಿ ಸಮಾಧಾನ, ಬದುಕುತ್ತಿರುವ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ಅಭಿವೃದ್ಧಿಯಿಂದ ಬದುಕಿ ಕೊನೆಗೆ ತೀರಿದ ನಂತರ ನಿತ್ಯ ಜೀವಕ್ಕೆ ಸೇರ್ತೇವೆ. ಇದು ಸುವಾರ್ತೆ. ನಿತ್ಯ ಜೀವನದಲ್ಲಿ ಸೇರೋದಂದ್ರೆ ಪರದೇಶಿ ಅಲ್ಲ. ಪರದೇಶಿ ಇಸ್ ನಾಟ್ ಇಟರ್ನಲ್ ಲೈಫ್, ಮೈ ಡಿಯರ್ ಬ್ರದರ್ ಸಿಸ್ಟರ್. ಪರದೇಶಿ, ಪ್ಯಾರಡೈಸ್ ಇಸ್ ದ ರೆಸ್ಟ್ ಪ್ಲೇಸ್ ಫಾರ್ ದ ಸೇಂಟ್ಸ್. ಪರಿಶುದ್ಧರಿಗೆ ವಿಶ್ರಾಂತಿ ಸ್ಥಳ. ಅಕ್ಕ, ಪರಿಶುದ್ಧರಿಗೆ ಪರದೇಶಿ ವಿಶ್ರಾಂತಿ ಸ್ಥಳ, ಅದು ನಿತ್ಯವಾದ ಸ್ಥಳ ಅಲ್ಲ. ನಿತ್ಯವಾದ ಸ್ಥಳ ಎಂದ್ರೆ ಮತ್ತು ಹೊಸ ಆಕಾಶ, ಹೊಸ ಭೂಮಿಯನ್ನು ದೇವರು ಮಾಡಿ ಅಲ್ಲಿ ಏದೇನ್ ತೋಟದ ಸುಖದಲ್ಲಿ, ಸಮಾಧಾನದಲ್ಲಿ ಮತ್ತು ತಿರುಗಿ ಅದೇ ಬರುವ ಯುಗದ ಸುಖ ನಮಗೆ ಈಗಲೂ ಕೊಡ್ತಾ ಇದ್ದಾನೆ, ಆವಾಗಲೂ ಕೊಡ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಕಣ್ಣನ ವಚನ ಇದು ನಿಜವಾದ ಯೇಸು ಕ್ರಿಸ್ತನ ಜನನ ನಮಗೆ ಸಾರಿ ಹೇಳುತ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವ, ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿ ನಮ್ಮ ತಂದೆಯಾದ ದೇವರೇ, ಇವತ್ತು ನಾವು ನಂಬುತ್ತಾ ಇದ್ದೇವೆ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಈ ಸುವಾರ್ತೆ ತಲುಪ್ತಾ ಇದೆ. ಯೇಸು ಕ್ರಿಸ್ತನ ಜನ್ಮ, ಯೇಸು ಕ್ರಿಸ್ತನ ಆ ಒಂದು ಜನ್ಮದ ಸತ್ಯವು ಯಾಕೆ ಆತನು ಈ ಲೋಕಕ್ಕೆ ಆಗಮಿಸಿದ್ದಾನೆ, ಸಿಲುವೆ ಮೇಲೆ ಮರಣಿಸಲಿಕ್ಕೆ ಮಾತ್ರ ಅಲ್ಲ, ಅದು ಕೂಡ ಬಂದಿದ್ದಾನೆ. ಪಾಪಗಳಿಂದ ಪರಿಹರಿಸಲಿಕ್ಕೆ ಬಂದಿದ್ದಾನೆ. ಪಾಪದಿಂದ ಪರಿಹರಿಸಿದ ಮೇಲೆ ನಿಮಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ. ಪಾಪದಿಂದ ಪರಿಹರಿಸಿ ಶಾಪದಿಂದ ಬಿಡುಗಡೆ ಮಾಡಿದನು. ಪಾಪದಿಂದ ಪರಿಹರಿಸಿ ನಿನ್ನ ರೋಗದಿಂದ ಬಿಡುಗಡೆ ಮಾಡಿದನು. ಪಾಪದಿಂದ ಪರಿಹರಿಸಿ ನಿನ್ನನ್ನು ನರಕದಿಂದ ಬಿಡುಗಡೆ ಮಾಡಿದನು. ಪಾಪದಿಂದ ಪರಿಹರಿಸಿ ನಿನ್ನನ್ನು ಬಡತನದಿಂದ ಬಿಡುಗಡೆ ಮಾಡಿದನು. ಇದುವೇ ಯೇಸು ಕ್ರಿಸ್ತನ ಜನನ. ಇವತ್ತುವರೆಗೂ ಸಾರಿ ಹೇಳ್ತದೆ. ಅದಕ್ಕಾಗಿ ಆತನ ಮರಣ ಆಗಿಲ್ಲ, ಆತನು ಶಿಲುವೆ ಮೇಲೆ ಮರಣಿಸಿ ಪುನರುತ್ಥಾನಾಗಿ ಮರಣವನ್ನು ಜಯಿಸಿದ್ದ ದೇವರು ಇವತ್ತುವರೆಗೂ ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಲೂಕಾ ಸುವಾರ್ತೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳಲಾಗಿದೆ, ಮಹೋನ್ನತನ ದೇವರ ಕುಮಾರನೆನಿಸಲ್ಪಡುವನು, ದಾವಿದನ ಸಿಂಹಾಸನದ ಪರಿಪಾಲನವು ಈತನ ಮುಂದೆ ನಡೆಸಿಕೊಂಡು ಹೋಗುವನು, ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಕರ್ತನೆ, ಈ ಲೋಕದಲ್ಲಿ ಸೈತಾನ ಪ್ರಭುತ್ವಕ್ಕೆ ಅಂತ್ಯ ಮಾಡಿಬಿಟ್ಟಿದ್ದಾನೆ ದೇವರು. ಈ ಲೋಕದ ದುಷ್ಟ ಶಕ್ತಿಗಳ ಪ್ರಭುತ್ವಗಳನ್ನು ಅಂತ್ಯ ಮಾಡಿಬಿಟ್ಟಿದ್ದಾನೆ. ಆದರೆ ದೇವರ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅಂತಕ್ಕಂಥ ಸತ್ಯ. 3 ರಾಜ್ಯಗಳು, ಒಂದು ಸೈತಾನ ರಾಜ್ಯ, ಇನ್ನೊಂದು ಈ ಲೋಕದಲ್ಲಿ ಆಳಲ್ಪಡ್ತಿರ್ತಕ್ಕಂಥ ದುಷ್ಟ ರಾಜ್ಯಗಳು, ಮತ್ತು ಯೇಸು ಕ್ರಿಸ್ತನ ಪರಲೋಕ ರಾಜ್ಯವು. ಕರ್ತನೆ, 3 ರಾಜ್ಯಗಳು ಕರ್ತನೆ ಇವತ್ತು ಯೇಸು ಕ್ರಿಸ್ತನು ಬಂದಿದ್ದು ಪರಲೋಕ ರಾಜ್ಯದ ಪ್ರಭುತ್ವವು ನಮ್ಮ ಉಪಸ್ಥಿತಿಯಲ್ಲಿ ಇದೆ ಎಂಬುದಾಗಿ ಸಾರಿ ಹೇಳಿ ನಮಗೆ ಅದರ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಇವತ್ತು ಸಾರಿ ಹೇಳಿದಾಗೆ ಯೇಸು ನಾಮದಲ್ಲಿ ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಅವರೆಲ್ಲ ಸಂಕಟಗಳಿಂದ ಅವರಿಗೆ ಬಿಡುಗಡೆ ಸಿಗಲಿ ಎಂಬುದಾಗಿ ಹಾರೈಸುತ್ತಾರೆ. ಯೇಸು ನಾಮದಲ್ಲಿ ಅವರೆಲ್ಲ ಬಾಧೆಗಳು, ವೇದನೆಗಳು, ವ್ಯಸನಗಳಿಂದ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. ಯಾರ್ಯಾರು ಇವತ್ತು ಯೇಸುವನ್ನು ನನ್ನ ರಕ್ಷಕನಾಗಿ ಬಂದನೆಂಬುದಾಗಿ ನಂಬಿದ್ದಾರೆ ಅವರೆಲ್ಲರಿಗೆ ಕರ್ತನೆ ಎಲ್ಲ ಬಡತನದಿಂದ ಮುಕ್ತರಾಗಲಿ ಕರ್ತನೆ. ಯೇಸು ನಾಮದಲ್ಲಿ ಕರ್ತನೆ, ಯೇಸು ನಾಮದಲ್ಲಿ ಕರ್ತನೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ, ಒಡೆಯನಾಗಿ, ಆತನ ಶರಣಾಗತರಾಗಿದ್ದಾರೆ ಕರ್ತನೆ, ಅವರೆಲ್ಲರಿಗೂ ಕರ್ತನೆ ಸಂಪೂರ್ಣ ಪಾಪದಿಂದ ರಕ್ಷಣೆ, ಶಾಪದಿಂದ ರಕ್ಷಣೆ, ದರಿದ್ರದಿಂದ ರಕ್ಷಣೆ, ರೋಗದಿಂದ ರಕ್ಷಣೆ ಉಂಟಾಗಲಿ ಯೇಸು ನಾಮದಲ್ಲಿ. ರಾಜ ಕೇಳುತ್ತಿರ್ತಕ್ಕಂಥ ನಂಬಿರುವ ಪ್ರತಿಯೊಬ್ಬರಿಗೆ ಶಾಲೋಮ್ ಶಾಲೋಮ್ ಶಾಲೋಮ್. ಮೇಲಿನ ಲೋಕದಲ್ಲಿ ಮಹಿಮೆ, ಭೂಲೋಕದಲ್ಲಿ ಮನುಜರಿಗೆಲ್ಲ ಸಮಾಧಾನ ಸಮಾಧಾನ. ದೇವರು ಅವರಿಗೆ ಒಳ್ಳೆಯದನ್ನು ಮಾಡುತ್ತಾನೆ. 2025 ವರ್ಷಗಳಿಂದ ಒಳ್ಳೆಯದನ್ನು ಮಾಡ್ತಾ ಬರ್ತಾ ಇದ್ದಾನೆ, ಇನ್ನು ಮುಂದಲೂ ಮಾಡುತ್ತಲೇ ಇರ್ತಾನೆ ಎಂಬ ಈ ಒಂದು ಸುವಾರ್ತೆ ಎಲ್ಲಾ ಜನರಿಗೆ ತಲುಪಿ ರಾಜ ಎಲ್ಲಾ ಜನರ ಇದರಿಂದ ರಕ್ಷಣೆ ಹೊಂದಿ ನಿಧಿಯೂ ಪಡ್ಕೊಂಡು ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಅವರಿಗೂ ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೆನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ನೀವೆಲ್ಲರೂ ಕೇಳ್ತಾ ಇದ್ರಿ. ಬಹಳ ಜನ ಅಯ್ಯೋ ಇವತ್ತು ಬಹಳ ಕಡಿಮೆ ಎಂಬುದಾಗಿ ನಾವು ತಿಳ್ಕೊಂಡಿಲ್ಲ. ಇವತ್ತು ಲಕ್ಷಾಂತರ ಜನರಿಗೆ ಸುವಾರ್ತೆ ತಲುಪ್ತಾ ಇದೆ. ಹಲ್ಲೆಲೂಯಾ. ಕೋಟ್ಯಾಂತರ ಜನಕ್ಕೆ ಸುವಾರ್ತೆ ತಲುಪ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಲ್ಲರಿಗೆ ಶೇರ್ ಮಾಡ್ತೀರಿ, ಶೇರ್ ಮಾಡಿ ಎಲ್ಲರನ್ನು ಬಲಪಡಿಸ್ತೀರಿ. ಅನೇಕ ಜನರು ಈ ರಕ್ಷಣೆಯನ್ನು ಅನುಭವಿಸಲಿ ಎಂಬುದಾಗಿ ಹಾರೈಸ್ತೀನಿ. ಗಾಡ್ ಬ್ಲೆಸ್ ಯು.